ವೃತ್ತಿಯಿಂದ ನಿವೃತ್ತಿ ಅನಿವಾರ್ಯ. ಜಾಗೀರ್ದಾರ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವೃತ್ತಿಯಿಂದ ನಿವೃತ್ತಿ ಅನಿವಾರ್ಯ, ನಿವೃತ್ತಿವರೆಗೆ ದುಡಿಮೆ ಅನಿವಾರ್ಯ. ನಾಗರಾಜ್ ಗುದ್ಗನ್ನವರ್ ನಿಷ್ಠೆ ಮತ್ತು ಪ್ರೀತಿಯಿಂದ ನಿಸ್ವಾರ್ಥ ಸೇವೆಯನ್ನು ನಮ್ಮ ಸಂಸ್ಥೆಗೆ ನೀಡಿದ್ದಾರೆ. ಅವರಿಗೆ ನಿವೃತ್ತಿ ಜೀವನದಲ್ಲಿ ದೇವರು ಆರೋಗ್ಯ ಮತ್ತು ನೆಮ್ಮದಿಯನ್ನ ನೀಡಲಿ ಎಂದು ಅಂಜುಮನ್ ಎ ಸಂಸ್ಥೆ ಉಪಾಧ್ಯಕ್ಷರಾದ ಬಶೀರ್ ಅಹಮದ್ ಎ ಜಾಗೀರ್ದಾರ್ ಅವರು ಶುಭ ಹಾರೈಸಿದರು. ಅವರು ಅಂಜುಮನ್ ಪದವಿ ಮಹಾವಿದ್ಯಾಲಯದಲ್ಲಿ ನಡೆದ ಸಮಾರಂಭದಲ್ಲಿ ಸಂಖ್ಯಾಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ನಾಗರಾಜ್ ಗುದ್ಗನ್ನವರ್ ಮತ್ತು ಎಚ್ಕೆ ನಾಯಕ್ವಾಡಿ ಜುಲೈ 31ರಂದು ಸೇವಾ ನಿವೃತ್ತಿರಾದ ನಿಮಿತ್ತ ಅಂಜುಮನ್ ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಮಾತನಾಡಿ, ಅವರಿಬ್ಬರ ಸೇವೆ ಗಮನಾರ್ಹವಾಗಿದೆ ಎಂದು ಶ್ಲಾಘಿಸಿದರು. ವಿದ್ಯಾರ್ಥಿಗಳು ತೆರೆದ ವಾಹನದಲ್ಲಿ ಮೆರವಣಿಗೆ ಮುಖಾಂತರ ಬರಮಾಡಿಕೊಂಡರು. ಪ್ರಾಚಾರ್ಯರಾದ ಡಾಕ್ಟರ್ ಐ.ಎ. ಮುಲ್ಲಾ ಮುಂದಿನ ಜೀವನ ನೆಮ್ಮದಿಯಿಂದ ಕೂಡಿರಲಿ ಎಂದು ಹೇಳಿದರು. ಡಾಕ್ಟರ್ ಎಸ್.ಎ. ಬಳ್ಳಾರಿ, ಡಾಕ್ಟರ್ ರುದ್ರೇಶ್ ಮೇಟಿ, ಪ್ರೊಫೆಸರ್ ನಾಗರಾಜ್ ಕನ್ಕನಿ, ರಜಿಯಾ ತಹಶೀಲ್ದಾರ್ ಅವರು ಸೇವಾ ನಿವೃತ್ತಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಪ್ರೊಫೆಸರ್ ಶಿವಾನಂದ್ ಶೆಟ್ಟರ್, ಗಾಂಧಿ ಅಧ್ಯಯನ ವಿಭಾಗಕ್ಕೆ ಸರ್ವಧರ್ಮ ಪ್ರಾರ್ಥನೆಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಬರುತ್ತಾರೆ. ಅದರ ಜವಾಬ್ದಾರಿಯನ್ನ ಡಾಕ್ಟರ್ ನಾಗರಾಜ್ ಅವರು ತೆಗೆದುಕೊಳ್ಳುತ್ತಿದ್ದರು ಎಂದು ನೆನಪಿಸಿಕೊಂಡರು. ಕಾಲೇಜು ಅಭಿವೃದ್ಧಿಯಲ್ಲಿ ನಾಗರಾಜ್ ಅವರ ಪಾತ್ರ ಮುಖ್ಯವಾಗಿದೆ ಎಂದು ಡಾಕ್ಟರ್ ಮಕಾಂದಾರ್ ಹೇಳಿದರು. ಶ್ರೀ ಸಜ್ಜನ್ ರವರು ಮಾತನಾಡಿ ಶುಭ ಹಾರೈಸಿದರು. ಪಾರ್ವತಿ ಮೂಗಿರವರು ಮಾತನಾಡಿ, ಡಾಕ್ಟರ್ ನಾಗರಾಜ್ ಅವರು ಕಾಲೇಜು ಕೆಲಸದ ಜೊತೆಗೆ ಸಮಾಜ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ, ಅದಕ್ಕೆ ನಾನೇ ಸಾಕ್ಷಿ ಎಂದು ವೀರಭದ್ರ ತನ್ನ ಅನುಭವವನ್ನ ಹಂಚಿಕೊಂಡರು. ಕಾಲೇಜಿನ ಆಡಳಿತ ಮಂಡಳಿಯ ರಫೀಕ್ ಶಿರ್ಹಟ್ಟಿ, ಖೈರುದ್ದೀನ್ ಶೇಖ್, ಅಬ್ದುಲ್ ಅಜೀಜ್, ರಿಯಾಜ್ ಅಹಮದ್ ನನ್ನೆ ಸಾಬ್ನವರ್, ಖಲೀಲ್ ದಾಸನ್ಕೋಪ್, ಮಾಜಿ ಅಧ್ಯಕ್ಷ ಇಕ್ಬಾಲ್ ಜಮಾದಾರ್, ಜನಾಬ್ ನಜೀರ್ ಅಹಮದ್ ಮನಿಯಾರ್, ಡಾಕ್ಟರ್ ಶಿವಾನಂದ್ ಶೆಟ್ಟರ್, ಪ್ರೊಫೆಸರ್ ಡಿ.ಎಂ. ನಿಡವನಿ, ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಪದಾಧಿಕಾರಿಗಳು, ಶಂಕ್ಲಿಂಗ್ ದೇವಸ್ಥಾನ ಪದಾಧಿಕಾರಿಗಳು, ಮಹಾಂತ್ ನಗರ ಅಭಿವೃದ್ಧಿ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ರೇಣುಕಾ ಗುದ್ಗನ್ನವರ್, ಸುರೇಶ್ ಗುದ್ಗನ್ನವರ್, ಡಾಕ್ಟರ್ ರತ್ನಾ ಕಡಪಟ್ಟಿ, ಡಾಕ್ಟರ್ ರಾಧೇಶ್ರೀ ಗುದ್ಗನ್ನವರ್, ವಿಜಯ್ ಕುಮಾರ್ ಗುದ್ಗನ್ನವರ್, ಜಯಶ್ರೀ ಗುದ್ಗನ್ನವರ್, ಉಮೇಶ್ ಕುಲ್ಲನ್ನವರ್, ಮಲ್ಲಿಕಾರ್ಜುನ್ ಸಬ್ರದ್, ಸಿಬ್ಬಂದಿ ವರ್ಗ, ಡಾಕ್ಟರ್ ನಾಗರಾಜ್ ಗುದ್ಗನ್ನವರ್ ಅಪಾರ ಹಿತೈಷಿಗಳು ಉಪಸ್ಥಿತರಿದ್ದರು. ಮಹಾವಿದ್ಯಾಲಯ ನಿವೃತ್ತಿಯಾದ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಎನ್.ಬಿ. ನಲತ್ವಾಡ್ ರವರು ನಿರೂಪಿಸಿದರು. ಕುಮಾರಿ ಅಕ್ಷಾ ಮುಲ್ಲಾ ಶ್ಲೋಕ ಪಠನ ಮಾಡಿದರು. ಡಾಕ್ಟರ್ ಸೌಭಾಗ್ಯ ಜಾಧವ್ ಸ್ವಾಗತಿಸಿದರು. ಡಾಕ್ಟರ್ ಗೌರಿ ಕೆರಿಮಠ್ ಪರಿಚಯಿಸಿದರು. ಡಾಕ್ಟರ್ ಬೇಬಿ ಆಯಿಷಾ ಚಕೋಲಿರವರು ವಂದಿಸಿದರು. ಆದರಣೀಯ ಬೋಧಕೇತರ ಬಂಧುಗಳೇ ಮತ್ತು ಈ ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳೇ ಹಾಗೂ ಹಿತೈಷಿಗಳೇ, ಇಂದು ನಾವೆಲ್ಲರೂ ಇಲ್ಲಿ ಒಂದುಗೂಡಿರುವುದು ಬೋಧಕ ವೃತ್ತಿಯಲ್ಲಿ 32 ವರ್ಷಗಳ ಅಮೂಲ್ಯ ಸೇವೆ ಸಲ್ಲಿಸಿದ ನಮ್ಮ ಪ್ರೀತಿಯ ಡಾಕ್ಟರ್ ನಾಗರಾಜ್ ಗುದ್ಗನ್ನವರ್ ಸರ್ ಅವರ ನಿವೃತ್ತಿ ಸಮಾರಂಭವನ್ನು ಆಚರಿಸಲು ಮತ್ತು ಅವರಿಗೆ ಈ ಮೂಲಕ ಕೃತಜ್ಞತೆ ಸಲ್ಲಿಸಲು. 3 ದಶಕಗಳಿಗೂ ಹೆಚ್ಚು ಕಾಲ ನಮ್ಮ ಸಂಸ್ಥೆಯಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ ಡಾಕ್ಟರ್ ನಾಗರಾಜ್ ಸರ್ ಅವರನ್ನು ಪರಿಚಯಿಸಿ ಅವರ ಸೇವೆಯ ಸುದೀರ್ಘ ಸಾಧನೆಯನ್ನು ಪ್ರಸ್ತುತಪಡಿಸುವ ಅವಕಾಶ ನನಗೆ ಸಿಕ್ಕಿದೆ. 1965ರಲ್ಲಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಚುಂಚನೂರು ಗ್ರಾಮದಲ್ಲಿ ಜನಿಸಿದ ಡಾಕ್ಟರ್ ನಾಗರಾಜ್ ರವರು 1993ರ ಆಗಸ್ಟ್ 3ರಂದು ನಮ್ಮ ಅಂಜುಮನ್ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಅವರು ಇಂದಿನವರೆಗೆ 32 ವರ್ಷಗಳ ಕಾಲ ಸ್ಟ್ಯಾಟಿಸ್ಟಿಕ್ಸ್ ವಿಭಾಗದ ಎಚ್ಒಡಿ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಅಮೂಲ್ಯ ಸೇವೆ ಸಲ್ಲಿಸಿದ್ದಾರೆ. ಸರಳ ಸ್ವಭಾವದ ಮೃದು ಹೃದಯಿ ಡಾಕ್ಟರ್ ನಾಗರಾಜ್ ಸರ್ ಅವರು ಈ ಸುದೀರ್ಘ ಅವಧಿಯ ವೃತ್ತಿಯ ಪ್ರಯಾಣ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ಡಾಕ್ಟರ್ ನಾಗರಾಜ್ ಸರ್ ಅವರು ಕೇವಲ ಒಬ್ಬ ಪ್ರಾಧ್ಯಾಪಕರಾಗಿರದೆ ಒಬ್ಬ ಸಂಖ್ಯಾಶಾಸ್ತ್ರದ ಸಂಶೋಧಕರಾಗಿ, ಮಾರ್ಗದರ್ಶಕರಾಗಿ, ಸಂಶೋಧನಾ ಪತ್ರಿಕೆಗಳ ಮೂಲಕ ಲೇಖಕರಾಗಿ, ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಬ್ಬ ಬಹುಮುಖ ಪ್ರತಿಭೆಯಾಗಿ ನಮಗೆ ಆದರ್ಶವಾಗಿದ್ದಾರೆ. ಯುಜಿಸಿ ಅನುಮೋದಿತ 4 ಪ್ರಮುಖ ಸಂಶೋಧನಾ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿನ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಕಾರ್ಯಕ್ಷಮತೆ ಮತ್ತು ವಾಣಿಜ್ಯ ಬ್ಯಾಂಕ್ಗಳಿಂದ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಅಧ್ಯಯನ ಸೇರಿದಂತೆ ಸಮಾಜಕ್ಕೆ ಪ್ರಯೋಜನಕಾರಿ ವಿಷಯಗಳ ಮೇಲೆ ಅವರ ಸಂಶೋಧನೆಗಳು ಕೇಂದ್ರೀಕೃತವಾಗಿವೆ. ಸಂಶೋಧನಾ ಕ್ಷೇತ್ರದಲ್ಲಿ ಅವರ ಪ್ರಭಾವ ಅಪಾರವಾಗಿದೆ. 3 ಎಂಫಿಲ್ ಪದವೀಧರರಿಗೆ ಮಾರ್ಗದರ್ಶನ ನೀಡಿ 66 ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿ 33 ಲೇಖನಗಳನ್ನು ಸಮ್ಮೇಳನಗಳಲ್ಲಿ ಪ್ರಸ್ತುತಪಡಿಸಿದ್ದಾರೆ. ರಿಸರ್ಚ್
ಮೆಥಡಾಲಜಿ ಅಂಡ್ ಸ್ಟ್ಯಾಟಿಸ್ಟಿಕಲ್ ಅಪ್ರೋಚ್ ಮತ್ತು ಬಿಸಿನೆಸ್ ಸ್ಟ್ಯಾಟಿಸ್ಟಿಕ್ಸ್ ಪುಸ್ತಕಗಳ ಲೇಖಕರಾದ ಅವರು 2 ಪುಸ್ತಕಗಳ ಎಡಿಟರ್ ಮತ್ತು ಅಸೋಸಿಯೇಟ್ ಎಡಿಟರ್ ಆಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಅವರ ಶ್ರೇಷ್ಠ ಸೇವೆಗಳನ್ನು ಗುರುತಿಸಿ ಸರ್ಕಾರಿ ಹಾಗೂ ವಿವಿಧ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ಅವರಿಗೆ ಸನ್ಮಾನಿಸಿವೆ. ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಫೌಂಡೇಶನ್ ಇಂದ ರಾಷ್ಟ್ರೀಯ ಪ್ರಶಸ್ತಿ, ಬಸವಜ್ಯೋತಿ ರಾಜ್ಯ ಪ್ರಶಸ್ತಿ, 2013ರಲ್ಲಿ ಶಿಕ್ಷಣ ರತ್ನ, ಕಾಯಕ ಯೋಗಿ ಪ್ರಶಸ್ತಿ, ಹೀಗೆ ಪ್ರತಿಯೊಂದು ಪ್ರಶಸ್ತಿಯು ಅವರ ವೃತ್ತಿ ನಿಷ್ಠೆ ಮತ್ತು ಸಮರ್ಪಣೆಗೆ ಸಾಕ್ಷಿಯಾಗಿದೆ. ಇತ್ತೀಚೆಗಷ್ಟೇ ಚುನಾವಣಾ ಆಯೋಗದಿಂದ ಅತ್ಯುತ್ತಮ ESC ನೋಡಲ್ ಆಫೀಸರ್ ಪ್ರಶಸ್ತಿಯನ್ನು ಪಡೆದಿರುವುದು ನಮ್ಮ ಸಂಸ್ಥೆಯ ಹಿರಿಮೆಯನ್ನು ಹೆಚ್ಚಿಸಿದೆ. ಡಾಕ್ಟರ್ ನಾಗರಾಜ್ ಸರ್ ಅವರು ಆಡಳಿತಾತ್ಮಕ ಸಾಮರ್ಥ್ಯ ಅಪ್ರತಿಮವಾಗಿದೆ. IQAC ಸಂಯೋಜಕರಾಗಿ UECNS ನೋಡಲ್ ಆಫೀಸರ್, NIRF ನೋಡಲ್ ಆಫೀಸರ್, DLC ನೋಡಲ್ ಆಫೀಸರ್, NSS ಆಫೀಸರ್, BOE ಚೇರ್ಮನ್, ಯೂತ್ ರೆಡ್ ಸೆಲ್ ಕೋಆರ್ಡಿನೇಟರ್, ಪ್ಲೇಸ್ಮೆಂಟ್ ಆಫೀಸರ್, ಲಿಗ್ಯಾನ್ಸಿ ಆಫೀಸರ್ ಆಫ್ ಎಲೆಕ್ಷನ್ ಕಮಿಷನ್ ಹುಬ್ಬಳ್ಳಿ ಧಾರವಾಡ ಮತ್ತು ಮೌಲ್ಯಮಾಪನ ಸಮನ್ವಯದ ಅಧಿಕಾರಿಯಾಗಿ ಕಾಲೇಜಿನ ಎಲ್ಲ ಘಟಕಗಳ ಮುಖ್ಯಸ್ಥರಾಗಿ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸಿ ಸಂಸ್ಥೆಯ ಗುಣಮಟ್ಟ ಮತ್ತು ಉನ್ನತಿಗೆ ಅಮೂಲ್ಯ ಕೊಡುಗೆ ನೀಡಿದ್ದು ಅವರ ಬಹುಮುಖ ಸಾಮರ್ಥ್ಯವನ್ನು ತೋರಿಸುತ್ತದೆ. For successfully completing the tenure of 32 years with lot of contentment, happiness and joy. And whatever the post he has, and I have seen the numerous list of the sir, whatever the post he has taken, he has done with the master, with the help of all of our senior principals, colleagues and all that. We were not differentiated. And we have joined and we have shared not only academic venture but also family blues and the nights and the brides of the family life. So Shakespeare has rightly said, all the world is a stage. All the world is a stage and all the men and women are merely players. They have their exits, they have their entrance. It's very true. It's very much true. Retirement is just a number. I strongly believe teacher never retires. He will be there in the hearts of his legacy will be continued in the countless hearts of the students as well as the colleagues. Dr. Budaguru sir is passionate, dedicated, committed, resilient teacher, ever smiling, and last but not the least, epitome of patience and science. Sir has tied a string of alphabets behind his name, numerous accolades, awards, and accepted almost all the assignments successfully. I need not repeat because just now Gauri has taken all the list. He has completed the NSS to specify specifically I will mention 1 and 2. Completed as a NAC coordinator, ELC noodle officer, got the award, NSS officer, dedicated social worker, and you know how many again sometimes hostels and temples again he has served the Lord. ಅದರಲ್ಲಿ ನಾಗರಾಜ್ ಸರ್ ಕೂಡ ಒಬ್ಬರು. ಅವರು ಬಹಳ ಮೃದು ಸ್ವಭಾವ, ಸೂಕ್ಷ್ಮ ಮನಸ್ಸಿನವರು. ಅವರಿಂದ ನಾವು ಒಂದು ಕಲಿತಿದ್ದೇನು ಅಂತಂದ್ರೆ, ಯಾರಿಗಾರು ಏನಾದ್ರು ಕೆಲಸ ಕೊಡ್ಲಿ ಅದರಲ್ಲಿ ತಾವು ಭಾಗಿಯಾಗೋದು, ಆ ಕೆಲಸವನ್ನ ಸಕ್ಸಸ್ ಮಾಡೋದು ನಾವು. ಅವರು ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ. ಮೇಲೆ ಬರುವವರೆಗೂ ಕೂಡ ಕೆಲಸದ ಬಗ್ಗೆ ಗಮನ ಕೊಡ್ತಿದ್ರು ಹೊರತು ಇಲ್ಲಿ ಕಾರ್ಯಕ್ರಮದ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಿಲ್ಲ. ಬಹಳಷ್ಟು ಜನ ರಿಟೈರ್ಡ್ ಆಗೋದು ಇನ್ನೂ 1 ವರ್ಷ ಐತೆ ಅಂದಾಗ ಇನ್ನೊಂದು ವರ್ಷ ಇದ್ಬಿಟ್ರಿ ಏನಾಯ್ತು ಅಂತ ಅನ್ನುವಂತ ಮಾತುಗಳನ್ನ ಕೇಳ್ತಾ ಇದ್ದೇನೆ. ಆದ್ರೆ ಇವರು ರಿಟೈರ್ಡ್ ಆಗೋದು ಇವತ್ತಿದ್ರು ಕೂಡ ಕೆಲಸದ ಕಡೆ ಗಮನ ಕೊಡ್ತಾರಂದ್ರ ನಮ್ಮಂತವ್ರು ಅವರಿಂದ ಕಲಿಬೇಕಾಗಿದ್ದೇನು ಅಂತಂದ್ರ ಈ ಕೆಲಸ ಬಹಳ ಮುಖ್ಯ. ನಾವು ಕೆಲಸ ಮಾಡಕ್ ಬಂದೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ. ಮತ್ತ ಅವರಿಂದ ನಾವು ಇನ್ನೊಂದು ಕಲ್ತಿದ್ದೇನು ಅಂತಂದ್ರೆ, ಅವ್ರು ಏನು ನಾವು ಬಿಸಿ ರಕ್ತ ನಾವು ಇಲ್ಲಿ ಜಾಯಿನ್ ಆದಾಗ ಪಟಕನೆ ಏನಾದ್ರು ಹೇಳಿಬಿಡೋದು, ಸ್ವಲ್ಪ ಬುದ್ಧಿ ಕಡಿಮೆ ಮಾತಾಡ್ಬಿಡೋದು, ಅವ್ರು ಸೂಕ್ಷ್ಮವಾಗಿ ಹೇಳ್ತಿದ್ರು ಎಲ್ಲಿ ಹೆಂಗಿರಬೇಕು ಅನ್ನೋದು ಮೊದಲು ಕಲೀರಿ ಅಂತ ಹೇಳ್ತಿದ್ರು. ಅವರಿಂದ ನಾನು ಬಹಳಷ್ಟು ನಾನು ಇಲ್ಲಿ ಬಂದಿದ್ದ ಕಲ್ತಿರುವಂತದ್ದು. ಬಟ್ ರಿಟೈರ್ಡ್ ಆದ್ಮೇಲೆ ಬಹಳಷ್ಟು ಜನ ಸಾಧನೆ ಮಾಡಿದವ್ರ, ಬಹಳ ಜನ ಹೇಳ್ತಾರೆ ರಿಟೈರ್ಡ್ ಆಯ್ತು ಇನ್ನೇನು ಇಲ್ಲ ಅಂತ. ನಾವು ಬಹಳ ಜನ ಲೇಖಕರು ನೋಡಿ ರಿಟೈರ್ಡ್ ಆದ್ಮೇಲೆ ಸಾವಿರಾರು ಬುಕ್ ಬರ್ದವ್ರ ಅದಾವ. ಕಲಬುರಗಿ ಸರ್ ರಿಟೈರ್ಡ್ ಆದ್ಮೇಲೆ ಬಹಳ ಬರೋದು ಅಂತ ಕೇಳಿ ನಾನು. ಹಂಗ ರಿಟೈರ್ಡ್ ಆದ್ಮೇಲೆ ಸಾಕಷ್ಟು ಕೆಲಸಗಳು ಇದ್ದೇ ಇರ್ತಾವ. ಅವ್ರಿಗೆ ಬರವಣಿಗೆ ಸ್ಕಿಲ್ ಇದೆ, ಬರೆಯಕ್ಕೆ ಅವಕಾಶ ಇದೆ. ಮತ್ತೊಬ್ಬ ಟೀಚರ್ ರಿಟೈರ್ಡ್ ಆಗಕ್ ಚಾನ್ಸ್ ಇಲ್ಲ ಅಂತ ನಾನು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಎಂದು ನಿವೃತ್ತಿ ಆಗ್ತಿದ್ದಾರೆ. ಡಾಕ್ಟರ್ ನಾಗರಾಜ್ ಕುದ್ಗಲ್ ಸರ್ ಅವರ ಸುದೀರ್ಘ ಸೇವಾವಧಿಯಲ್ಲಿ ನಿಸ್ವಾರ್ಥದ ಬೋಧನೆ ಹಾಗೂ
ಅನೇಕ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಿ ಅವರ ಪಾಠದಲ್ಲಿ ಜ್ಞಾನ, ಅವರ ನಡತೆಯಲ್ಲಿ ಜೀವನದ ಬೋಧನೆ. ಡಾಕ್ಟರ್ ಗುಮ್ಮನವರ ಕೇವಲ ಸಂಖ್ಯಾಶಾಸ್ತ್ರಕ್ಕೆ ಸೀಮಿತವಾಗದೆ ಮಹಾವಿದ್ಯಾಲಯದ ಎಲ್ಲಾ ಕಾರ್ಯದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ತುಂಬಾ ಸರಳ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿರುವರು. ಪ್ರತಿಯೊಂದು ಕಾರ್ಯವನ್ನು ಪ್ರಾಮಾಣಿಕ ನಿಷ್ಠೆಯಿಂದ ನಿರ್ವಹಿಸುತ್ತಾರೆ. ಅವರ ಸರಳತೆ, ಶಾಂತತೆ ಎಲ್ಲರಿಗೂ ಮಾದರಿ. ಅವರೊಬ್ಬ ಕಾಯಕವಾಗಿ ಅವರು ನಿರಂತರ ಯಾವುದಾದರೂ ಒಂದು ಕೆಲಸದಲ್ಲಿ ನಿರತರಾಗಿದ್ದರು. ಕೇವಲ ಸಂಖ್ಯಾಶಾಸ್ತ್ರಕ್ಕೆ ಸೀಮಿತಗೊಳ್ಳದೆ NSS, DLC, ನ್ಯಾಯಪುರಿ ಹೀಗೆ 10 ಹಲವಾರು ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ಕಾಯಕವೇ ಕೈಲಾಸ ಎಂಬಂತೆ ಇಡೀ ತಮ್ಮ ವೃತ್ತಿಯನ್ನು ಕಾಯಕಕ್ಕೆ ಮುಡುಪಾಗಿಟ್ಟು ಅತ್ಯಂತ ಶ್ರದ್ಧೆಯಿಂದ ಸೇವೆ ಸಲ್ಲಿಸುತ್ತಾರೆ. ನಾಗರಾಜ್ ಸರ್ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಕೂಡ ಸಹ ಅನೇಕ ರೀತಿ ಸಹಾಯ ಸಹಕಾರ ಮಾಡ್ತಾರೆ. ನಿವೃತ್ತಿ ಜೀವನ ಅಂತ್ಯವಲ್ಲ, ಅದು ಒಂದು ಹೊಸ ಅಧ್ಯಾಯದ ಆರಂಭ. ಕೆಲಸದಿಂದ ನಿವೃತ್ತಿ ಸಾಧ್ಯ, ಆದರೆ ಸೇವಾ ಮಾನವರು ಎಂದೂ ನಿವೃತ್ತಿ ಆಗುವುದಿಲ್ಲ. ನೀವು ಮಾಡಿದ ಸೇವೆಯನ್ನು ನಾವು ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ನೀವು ನಮ್ಮೊಂದಿಗೆ ಇರುವುದಿಲ್ಲ, ಆದರೆ ನಿಮ್ಮ ಕಾರ್ಯಗಳು ಯಾವತ್ತೂ ನಮ್ಮೊಂದಿಗೆ ಇರುತ್ತವೆ. ನಿಮ್ಮ ಸೇವೆ, ಸ್ನೇಹ ಯಾವತ್ತೂ ಮರೆಯಲಾಗದು. ನಿಮ್ಮ ನಿವೃತ್ತಿ ಜೀವನ ನಮ್ಮೆಲ್ಲರ ಹೃದಯವನ್ನು ಭಾರವಾಗಿಸೋಣ. ಸರ್, ನೀವು ನಿಮ್ಮ ನಿವೃತ್ತಿ ಜೀವನ ಆರೋಗ್ಯದಿಂದ, ಸಂತೋಷದಿಂದ, ನೆಮ್ಮದಿಯಿಂದ ಕಳೆಯಬೇಕೆಂದು ನಮ್ಮೆಲ್ಲ ಸಿಬ್ಬಂದಿ, ಅಂಜುಮನ್ ಕುಟುಂಬದ ಪರವಾಗಿ ತಮಗೆಲ್ಲ ಹಾರೈಸಿದ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೀವಿ. Both have always inspired me as a passionate person for shaping academic career paths and fostering personal growth. Sir has always helped me overcome challenges. It may not seem like it to you all the time, but you have been a positive influence on me when times go hard. Sir is always smiling and cheerful. When Sir was internal examiner in the college, I learned how to handle challenges with patience, and this made me build up my confidence. It has also improved my critical thinking skills and made me stronger in every aspect, Sir. Sir has not only strengthened my life, but has been a role model and has taught me to have many strong traits. It truly pains me to see you go, Sir. In every tough time, I looked up to you and you never once turned me away. You have been the finest colleague, mentor and friend I have ever come across. From the bottom of my heart, I want to thank you for everything. I am deeply grateful for your constant support and guidance, and of course, for helping me grow professionally. Please can't do justice to all that you have done, but I will always treasure the bond we share and the encouragement you gave me throughout this journey. You will forever remain a memorable and cherished chapter in my life. You have given so much to this college and to the education system. Now it's time for you to take some well-deserved rest and enjoy life with your family to the fullest. ನಾಗರಾಜ್ ನಾವು ಸರ್ 93 ಒಳಗೆ ಬಂದರು. ನಮ್ಮ ಕಾಲೇಜಿನಲ್ಲಿ 2001 ಇದು ರಿಟೈರ್ ಆಗೋದು ಪರಂಪರೆ ಸ್ಟಾರ್ಟ್ ಆಗಿದೆ. 2001 ಪ್ರಥಮ ಬಾರಿಗೆ ಪ್ರೊಫೆಸರ್ ಎನ್ ಎ ಅಸೋದಿ ಸರ್ ರಿಟೈರ್ಡ್ ಆದರು 2012. 2012 ಆನ್ವರ್ಡ್ಸ್ 8 ಜನ ರಿಟೈರ್ಡ್ ಆಗ್ಯಾರಲ್ಲ, ಎಲ್ಲ ರಿಟೈರ್ಡ್ ಆಗೋ ಜನರ ಬಗ್ಗೆ ನಮ್ಮ ಒಳ್ಳೆ ಅಭಿಪ್ರಾಯ ಅವರು ಹೇಳಿದ್ದಾರೆ. ಅವ್ರು ಎಲ್ಲ ಪರವಾಗಿ ನಾವು ಇವತ್ತು ನಿಮ್ಮ ಬಗ್ಗೆ ನಾವು ಏನು ತಿಳ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ದಿಸ್ ಇಸ್ ರೈಟ್ ಟೈಮ್ ಟು ಗಿವ್ ಬ್ರೀಫ್ ಪಿಕ್ಚರ್ ಆಫ್ ಹೌ ದ ಜರ್ನಿ ಹ್ಯಾಸ್ ಪರ್ಫಾರ್ಮ್ ಸಿನ್ಸ್ 1993. 93 ಸರ್ ಅವಾಗ ಅನ್ಮೇಟೆಡ್ ಪ್ರೇಯರ್ ಲತಾ ಸರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವ್ರ ಅಂಡರ್ನಲ್ಲಿ ಇವರು ವರ್ಕ್ ಮಾಡ್ತಾ ಹೋದ್ರು. 95 ಗ್ರಾಂಟ್ಸ್ ಇಂಡಿಕೇಟ್ ಪ್ರೊಸೆಸ್ ನಡೆದಾಗ ಆ ಕಮಿಟಿ ಒಳಗೆ ಇವರು ಸಹ ಒನ್ ಆಫ್ ದ ಮೆಂಬರ್ ಇದ್ರು. ಆಡಳಿತಾತ್ಮಕ ಅಷ್ಟೇ ಸಿಗುತ್ತಿಲ್ಲ, ಶೈಕ್ಷಣಿಕವಾಗಿ ಸಾಕಷ್ಟು ತಮ್ಮಷ್ಟಕ್ಕೆ ತಾನೇ ಇವರು ನಮಗೆ ಇನ್ವಾಲ್ವ್ ಮಾಡಬಹುದು. ಸಾಮಾನ್ಯವಾಗಿ ಕಾಮರ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್, ಎಕನಾಮಿಕ್ಸ್ ಇವು 3 ಡಿಪಾರ್ಟ್ಮೆಂಟ್ ನಾವು ಸೇರಿ ಕೂಡಿ ಕೆಲಸ ಮಾಡೋದು ನಮ್ಮ ಕಾಲೇಜಿನಲ್ಲಿ ಒಂದು ಪರಂಪರೆ. ಯಾಕಂದ್ರೆ ಇದು ಕಾಂಕ್ರೀಟ್ ಸಬ್ಜೆಕ್ಟ್ ಮೇಲೆ ಆಗ್ತಾವೆ. ಒಂದು ಸಬ್ಜೆಕ್ಟ್ ಇನ್ನೊಂದು ಸಬ್ಜೆಕ್ಟ್ ಮೇಲೆ ಅವಲಂಬನೆ ಇರ್ತಾ ಇದೆ, ಒಂದು ಫೈನಾನ್ಸ್ ಇನ್ನೊಂದು ಫೈನಾನ್ಸ್ ಮೇಲೆ ಅವಲಂಬನೆ ಆಗ್ತಾ ಇದೆ. ಅದಕ್ಕೋಸ್ಕರ
ನಾವು ಕೂಡಿ ಕರ್ನಾಚಿ ಮೇಡಮ್, ರಾಹತ್ ಮೇಡಮ್, ಮಕಾಂದಾರ್ ಸರ್ ಮತ್ತು ನದಾಫ್ ಮತ್ತು ನಮ್ಮ ಗುದಗಿನವ ಸರ್ ನಾವು ಸೇರಿ ಚರ್ಚೆ ಮಾಡಿ ಯಾವುದೋ ಒಂದು ಸೆಮಿನಾರ್ ಕಾನ್ಫರೆನ್ಸ್ ಹೋಗ್ಬೇಕಾದ್ರೆ ಒಮ್ಮೆ ಇಂಡಿವಿಜುವಲ್ ಪೇಪರ್ ಸಾಮಾನ್ಯವಾಗಿ ಐದಾರು ಮಂದಿ ನಾನು ಜಾಯಿಂಟ್ ಪೇಪರ್ ಅದಾವ ಯಾವಾಗ ಒಮ್ಮೆ ಅವರಲ್ಲಿ ಫಸ್ಟ್ ಆಥರ್ ಇದ್ದಿದ್ದು ಇನ್ನೊಮ್ಮೆ ನಾವು ಆಥರ್ ಇದ್ದು. ಹೀಗಾಗಿ ಜಾಯಿಂಟ್ ಆಗಿ ಕೆಲಸ ಮಾಡುವಂತ ಒಂದು ಪರಂಪರೆ ನಮ್ಮ ಕಾಲೇಜಿನಲ್ಲಿ ಇದು ಹುಟ್ಟಿ ಹಾಕಿದ್ದು ನಾನು ಮತ್ತು ನಾಗರಾಜ್ ಗುದಗಿನವ ಸರ್. ಅಂದ್ರೆ ಒಂದು ವಾರ ಮಾಡಿದ್ರೆ ಇಬ್ಬರು ಮೂರು ಮಂದಿಗೆ ಅದಕ್ಕೆ ನಾವು ಆಗ್ತಾ ಇದ್ದೀವಿ ಅನ್ನುವಂತ ಒಂದು ಸಂಕಲ್ಪ. ಅಂದ್ರೆ ನಾಗರಾಜ್ ಸರ್ PhD ಮುಗಿಸಲ ಇವರು ಪಂಡಿತ್ ಸರ್ ಕಡೆ PhD ಮುಗಿಸಿದ್ರು. ಅವಾಗೇ ಅಕಾಡೆಮಿಕ್ ಇನ್ವಾಲ್ವ್ಮೆಂಟ್ ಸಾಕಷ್ಟು. ಅಕಾಡೆಮಿಕ್ ಅವ್ರ ಕನ್ಸಿಸ್ಟೆನ್ಸಿ ಯಾವ ತರ ಇದೆ ಅಂದ್ರೆ ಬಹಳ ರೇರ್ ಆಗಿ ಆ ಕೆಲಸ ಜನ ಮಾಡ್ತಾರೆ, ಬಹಳ ರೇರ್. 2021 ನಾನು ಪ್ರಿನ್ಸಿಪಾಲ್ ಅದ ಕಾಲೇಜ್ನಲ್ಲಿ. ಪ್ರಿನ್ಸಿಪಾಲ್ ಆಗೋದಕ್ಕೆ ಪೂರ್ವದಲ್ಲಿ that was the big challenge before us. Who should be the ITC coordinator, who will be the principal? ಜೋಡಿ ಸರಿಗೆಲ್ಲ ಇತಿಹಾಸ ನೆಕ್ಸ್ಟ್ ಇಬ್ಬಾಲ್ ಜಮಾತ್ ಅವರು ಕಾಲ್ ಮಾಡಿ ನಾಗರಾಜ್ ಗುದಗಿನವರಿಗೆ ಸರ್ ನೀವು ITC ನೀವು ಕೋಆರ್ಡಿನೇಟರ್ ಆಗಲಿ ಅಂತಂದ್ರೆ ಇವರು ನಾಗರಾಜ್ ಗುದಗಿನ ಇಲ್ಲ ಸರ್ ನಾವೆಲ್ಲ ಮಕಾಂದ ಸರ್ ಮಾಡಿ ನಂದ ನಾಗರಾಜ್ ಗುದಗಿನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ನೀವು ಕೋಆರ್ಡಿನೇಟರ್ ಆಗಬೇಕು, ನಾವು ಪ್ರಿನ್ಸಿಪಾಲ್ ಆಗಬೇಕು ಅಂದ್ರೆ ಮುಂದೆ ಒಂದು ಬಿಗ್ ಚಾಲೆಂಜ್ ಇತ್ತು. ಏನಂದ್ರೆ 2000 ನಮ್ದು ಒಂದು 10 years ಮಟ್ಟ ನಮ್ದು ನ್ಯಾಕ್ ಪೆಂಡಿಂಗ್ ಇತ್ತು ಕೆಲಸ. ಅವಾಗೆ ಕೆಲಸ ಮಾಡಲಿಕ್ಕೆ ನೀಟ್ ಕೆಲಸ ಮಾಡಲಿಕ್ಕೆ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಆ ವ್ಯಕ್ತಿ ರೈಟ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅಪಾಯಿಂಟೆಡ್ ಮಾಡಿ 2021 4 ಫೆಬ್ರವರಿ ITC ಕೋಆರ್ಡಿನೇಟರ್ ಆದರು. 2021 ಆನ್ವರ್ಡ್ಸ್ ಕಾಲೇಜ್ನಲ್ಲಿ ಏನು ಬದಲಾವಣೆ ಆಗ್ಯಾವಲ್ಲ, maybe in terms of academy, in terms of infrastructure, maybe in terms of conducting so many programs. ಅವಾಗೆಲ್ಲ ಕೂಡಿ ಬಂತ ಅಂತ ಹೇಳ್ತೀವಲ್ಲ. ಫಾರ್ಚುನೇಟ್ಲಿ he was the president of Lions Club, ರೆಡ್ ಕ್ರಾಸ್ ಮೆಂಬರ್ ಆದರು. ಮತ್ತದು ಯಾವುದೋ ಒಂದು ಸಂಘದ ಒಂದಿದೆಯಲ್ಲ ನಮ್ಮ ಜಾತಿ ಮೂವ್ಮೆಂಟ್ ಇಲ್ಲ ಅಂದ್ರೆ ಎಲ್ಲಾ ಆಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿದ್ದಕ್ಕಾಗಿ ನಮ್ಮ ಅಕಾಡೆಮಿಕ್ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಈಗ 42 months ನಾನೇನು ಪ್ರಿನ್ಸಿಪಾಲ್ ಇದೆಯಲ್ಲ, ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದೆ ಕಾಲೇಜಿನಲ್ಲಿ, ಇದರಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಬದಲಾವಣೆ ಆಗಿದ್ದಂದ್ರೆ ಐ ಡೋ ಗಿವ್ ದಿಸ್ ಕ್ರೆಡಿಟ್ ಟು 3 people. One is Nagaraj Gudagnawar, another is Ballar madam, the next is here I Mullah sir. ಇದು ಎಲ್ಲ ಕೋಆರ್ಡಿನೇಟರ್ ಮಾಡಕ್ಕೆ ನಮ್ಗೆ ಯಾರಿದ್ರು ಅಂದ್ರೆ 4 ಪಾರ್ಟ್ಸ್ ಆಯಿತು. These are the people, those who are actively involved. But before retirement of Jawli sir also ನಮ್ಮ ಜೊತೆ ಇರ್ತಿದ್ರು. ಆಫ್ಟರ್ ರಿಟೈರ್ಮೆಂಟ್ ಏನೋ ಚೇಂಜಸ್ ಇದಾವಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಯಾವ, ನಮ್ಮಲ್ಲಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಯಾವ. ನಿಮ್ಗೆ ಒಳ್ಳೆ ಅನಿಸ್ತಾ ಇದೆ, ನಮ್ಮ ಕಾಲೇಜ್ ಇತಿಹಾಸದಲ್ಲಿ ನಮ್ಮ ಕಾಲೇಜ್ ಫೌಂಡರ್ ಪ್ರಿನ್ಸಿಪಾಲ್ NSS ಕೋಆರ್ಡಿನೇಟರ್ ಇದ್ರು ಯೂನಿವರ್ಸಿಟಿ ಒಳಗೆ. ಆದ್ರೆ NSS ನಲ್ಲಿ ಇರ್ಬೇಕಾದಂತ ಒಂದು ಸೌಕರ್ಯಗಳು ನಮ್ಮಲ್ಲಿ ಇದ್ದಿದ್ದಿಲ್ಲ. ನಾನು ಬಹಳ ಅಭಿಮಾನಿತ ಹೇಳ್ತಾ ಇದ್ದೇನೆ, ನದಾಫ್ ಸರ್, ಜವಳಿ ಸರ್ ಮತ್ತು ಗುದಗಿನವರು ಸೇರಿ ಕನಿಷ್ಠ 80 ಸಾವಿರ ರೂಪಾಯಿಯಿಂದ ಅದಕ್ಕೆ ಬೇಕಾಗಿದ್ದ ಸಾಮಾನುಗಳು ಜೋಪಾನ ಮಾಡಿಕೊಟ್ಟಿದ್ದಾರೆ. 3 ಜನ ಸೇರಿ 3 ಜನ NSS ಆಫೀಸರ್, ನದಾಫ್ ಸರ್, ಜವಳಿ ಸರ್ ಮತ್ತು ಗುದಗಿನವರು ಸೇರಿ. ಅಂದ್ರೆ ಈಗ ಒಂದು 200 ಮಂದಿಗೆ ಊಟ ಮಾಡ್ಲಿಕ್ಕೆ, ಅಡಿಗೆ ಮಾಡ್ಲಿಕ್ಕೆ ಏನು ಸಾಮಾನು ಬೇಕಲ್ಲ ಎಲ್ಲಾನು ಕಾಲೇಜ್ನಲ್ಲಿ ಸ್ಟಾಕ್. ಪ್ರತಿ ಒಂದು ಕ್ಯಾಂಪ್ನಲ್ಲಿ ಅಲ್ಲಿ ಹೋಗಿ ನಾವು ಬಾಡಿಗೆ ತಗೋತಿದ್ವಿ, 10-15 ಸಾವಿರ ಬಾಡಿಗೆ ತಗೋತಿದ್ವಿ. ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಇನ್ನು ಮ್ಯಾಗ NSS ಕ್ಯಾಂಪ್ ಮಾಡಬೇಕಾಗದ ಅದಕ್ಕೆ ಬಾಡಿಗೆ ಕೊಡೋದು ಅವಶ್ಯಕತೆ ಇಲ್ಲ, ಎಲ್ಲ ಸಾಮಾನುಗಳು ನಮ್ಮ ಕಡೆ. ನೆಕ್ಸ್ಟ್ ಕ್ಯಾಂಪ್ ಬಂದಾಗ ಸೌಂಡ್ ಸಿಸ್ಟಮ್, ಗುದಗಿನವರ್ ಸರ್ ಅಂಡ್ ಗುದಮ್ ಸರ್ ಸರ್ ಇವ್ರು ಸೇರಿ ಮತ್ತೆ ಒಂದು 50,000 ರೂಪಾಯಿದ ಏನು ಸೌಂಡ್ ಸಿಸ್ಟಮ್ ಇನ್ವಾಲ್ವ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅಂದ್ರೆ ಕಾಲೇಜಿನಲ್ಲಿ ಬದಲಾವಣೆ ಆಗ್ಲಿಕ್ಕೆ ಒಬ್ಬ ಫ್ರಂಟ್ ಕುರ್ಚಿ ಮೇಲೆ ಪ್ರಿನ್ಸಿಪಾಲ್ ಕೊಡ್ತಾನೆ, ಆದ್ರೆ ಪ್ರಿನ್ಸಿಪಾಲ್ ಒಬ್ಬನಿಗೆ ಏನ್ ಮಾಡೋದಿಲ್ಲ. ಅದ್ರ ಹಿನ್ನೆಲೆ ಹೀಗೆಲ್ಲ ಬ್ಯಾಕ್ ಗ್ರೌಂಡ್ ಇದೆ. ಬಿಕಾಸ್ ಆಫ್ ದ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಆಲ್ ದೀಸ್ ಪೀಪಲ್ ಇಲ್ಲ ಚೇಂಜಸ್, ಇಲ್ಲ ಸಾಕಷ್ಟು ಚೇಂಜಸ್ ಅವ. ಅಕಾಡೆಮಿ 3-4 ಕಾನ್ಫರೆನ್ಸ್ ಮಾಡ್ರು.
ನಾವು ಬರೀ ನಾಮಕಾಸ್ತೆ ಕಾನ್ಫರೆನ್ಸ್ ನಮ್ಮಲ್ಲಿ ಇದ್ದಿದ್ದಿಲ್ಲ. ಎಲ್ಲ ಕಾನ್ಫರೆನ್ಸ್ ಪಬ್ಲಿಕೇಶನ್ ಆಗುತ್ತೆ. ಮೋಸ್ಟ್ಲಿ ಎಲ್ಲ ಪಬ್ಲಿಕೇಶನ್ ಕೋಆರ್ಡಿನೇಟರ್ ಇವರು ಬಳ್ಳಾರಿ ಮೇಡಮ್ ಅದಾರೆ. ಇಟ್ ಗೋಸ್ ಟು ಒಂದು ಲಾಸ್ಟ್ ಟೈಮ್ ಅಂತೂ ಒಳ್ಳೆ ಅಂತ ಬಿಟ್ಬಿಟ್ಟಿದೆ. ಬಟ್ ಬಳ್ಳಾರಿ ಮೇಡಮ್ ಇವರು ಗುದ್ದಲ ಸೇರಿ ನೀವು ರಿಟರ್ನ್ ಆಗೋಕ್ಕಿಂತ ಮುಂಚೆ ಒಂದು ಕಾನ್ಫರೆನ್ಸ್ ಮಾಡಿ ಅಂತ ತಕ್ಷಣ ಹಂಗೋ ತೀರ್ಮಾನ ಮಾಡಿದ್ರು. ಬಟ್ ಆ ಪಬ್ಲಿಕೇಶನ್ ನಾವೊಂದು ಕಂಡೀಷನ್ ಇದೆ, ಪಬ್ಲಿಷನ್ ಅನ್ನ UGC ಕೇಜ್ ಅನ್ನೋದಿದ್ರೆ ಮಾತ್ರ ಪಬ್ಲಿಕೇಶನ್ ಇರ್ಲಿಕ್ಕೆ ನಡೆಯಿಲ್ಲ ಅಂತ ಹೇಳಿ ಅದಕ್ಕೆ ಸಾಕಷ್ಟು ಎಫರ್ಟ್ ಮಾಡಿದ್ರು. ನಾನೊಂದು ಡಿಸಿಷನ್ ತಗೊಂಡೆ, ಬಟ್ ಎಫರ್ಟ್ ಯೂಸ್ ಮಾಡಿದ್ರು. UGC ಕೇಜ್ ಅನ್ನೋದಲ್ಲಿ ಮೋರ್ ದನ್ 100 ಪೇಪರ್ಸ್ ಯಾವ ಅಂದ್ರೆ ನಾನು ಏನ್ ಹೇಳಬೇಕಾಗಿದೆ, ನಾಗರಾಜ್ ಗುದ್ದಗನ್ನವರ್ ಅಕಾಡೆಮಿಕ್ ಅಷ್ಟೇ ಅಲ್ಲ, ಅಡ್ಮಿನಿಸ್ಟ್ರೇಟಿವ್ ಅಷ್ಟೇ ಅಲ್ಲ, ಎಕ್ಸ್ಟೆನ್ಷನ್ ಆಕ್ಟಿವಿಟಿ ಸಾಕಷ್ಟೇ. ಈಗ ನೈಸ್ಕರ್ ಮಹಿಳಾ ಮಂಡಳಿ ಮೆಂಬರ್ ಬಂದಿದ್ದಾರೆ. ಈಶ್ವರ ದೇವಸ್ಥಾನದಲ್ಲಿ ಒಂದು 8 ಕಾರ್ಯಕ್ರಮ ಮಾಡಿದ್ದಾರೆ. ಅದು ಏನು ಕಣ್ಣಿನ ತಪಾಸಣೆ, ಕ್ಯಾನ್ಸರ್ ಸರ್, ಇವ್ರಿಗೆ ಕ್ಯಾನ್ಸರ್ ಹಾಸ್ಪಿಟಲ್ ಸರ್ ಹೇಳಿದ್ ಕಾಣ್ತಾರೆ. ಯಾವ ಅಂದ್ರೆ ಏನು ಸುಮಾರು ಮೋರ್ ದನ್ 100 ಪೀಪಲ್ ಕ್ಯಾನ್ಸರ್ ಚೆಕಪ್ ಆಗಿದೆ ಅಲ್ಲಿ ಇನ್ ಕೊಲಾಬರೇಷನ್ ಕಾಂಟ್ರಿಬ್ಯೂಟ್ ಮಾಡಿ. ಒಂದು 3 ಜನರಿಗೆ ಕ್ಯಾನ್ಸರ್ ಚೆಕಪ್ ಆಗೋದು ಅಷ್ಟು ಸಾಮಾನ್ಯ. ಅಲ್ಲೇ ಒಂದು ದೇವಸ್ಥಾನದಿಂದ ಲ್ಯಾಬ್ ತಯಾರು ಮಾಡಿದ್ರು, ಲ್ಯಾಬೊರೇಟರಿ ತಯಾರು ಮಾಡಿ, ಆಪರೇಷನ್ ಥಿಯೇಟರ್ ತಯಾರು ಮಾಡಿ, ಅದು ಮುಂದಾಟು ಮಾಡಲಾಗ್ತದೆ. ಈ ತರ ನಮ್ಮದು ಓವರಾಲ್ ಡೆವಲಪ್ಮೆಂಟ್ ಆಗಬೇಕಾದ್ರೆ, ನಮ್ಮ ಸಂಸ್ಥೆ ಬೆಳಿಬೇಕಾದ್ರೆ ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಅಷ್ಟೇ ಅಲ್ಲ, ನಾಗರಾಜ್ ಗುದ್ದಗನ್ನವರ್ ಸಹ ಒಂದು ಈಕ್ವಲ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ರಿಟೈರ್ಡ್ ಸರ್ ಮತ್ತು ನಮ್ಮ ಫ್ಯಾಮಿಲಿ ಜೈನ್ ಆದ್ರು ಇದೇ ಸ್ಪಿರಿಟ್ ಅನ್ನು ಕಂಟಿನ್ಯೂ ಆಗಲಿ. ಇವರಿಗೆ ಇಲ್ಲ ಫ್ರೀಡಮ್ ಕೊಟ್ಟಿದ್ದಾಗಿ ಇವರಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸುಮಾರು ನಾನು ಇವರೆಲ್ಲ ಜವಳಿ ಸರ್ ಎಲ್ಲ ನಮ್ಮ ಸರ್ ಕೂಡ 11 ಗಂಟೆ 12 ಗಂಟೆ ಕೆಲಸ ಮಾಡ್ತಿದ್ವಿ. ಸರ್ವಿಸ್ ಮಾಡಿ ಅವಾಗಿನಿಂದ ಸರ್ 97ರಿಂದ ನಮಗೆ ಪರಿಚಯ. ಈಗ ನಮ್ಮ ಬಡಾವಣೆಯಲ್ಲಿ ನಮ್ಮ ಮನೆಯಿಂದ ಬಡವರಾಗಿದ್ದಾರೆ. ಬಟ್ ಅವಾಗಿನಿಂದ ನಮ್ಮ ಪರಿಚಯ ಮತ್ತು ಈ ಸಂಸ್ಥೆಗೆ ಅವರು ಸದಸ್ಯರ ಸೇವೆ ಅವಾಗಿನಿಂದಲೂ ನಮಗೆ ಬರ್ತದೆ. ಬಟ್ ಅವರು ಒಬ್ಬರೇ ಅಂತಲ್ಲ, ಈ ಸಂಸ್ಥೆಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಸಾಕಷ್ಟು ಗೌರವಿತವಾಗಿ ದುಡಿದು ಈ ಸಂಸ್ಥೆಯಲ್ಲಿ ಧಾರವಾಡ ಸಿಟಿಗೆ ಹೆಸರುವಾಸಿಯನ್ನು ಮಾಡಿದಂತ ಎಲ್ಲ ನಮ್ಮ ಅಂಜುಮನ್ ಕಾಲೇಜ್ ಸಿಬ್ಬಂದಿ ಸೊಸೈಟಿಗಳು ನಮನಗಳನ್ನು ಸಲ್ಲಿಸುತ್ತಾರೆ. ಮತ್ತು ಇವತ್ತಿನ ದಿವಸ ನನಗೆ ಗುದ್ದಗನ್ನವರ್ ಬಗ್ಗೆ ಒಂದು 2 ನಿಮಿಷ ಮಾತಾಡಬೇಕಂದ್ರೆ 97ರಿಂದ ಪರಿಚಯ ಇದ್ದು ಸಹಿತ ಮುಂದೆ 2004ರಾಗ ನಮ್ಮ ಮಹಾಂತರಲ್ಲ ಬಡವರಿಗೆ ಅಲ್ಲಿ ನಮ್ಮ ಮನೆಯಿಂದ ಮನೆ ಕಟ್ಟಿಸೋದು ನೇಬರ್ ಆಗಬೇಕು. ಬರೇ ನೇಬರ್ ಆಗೋದು ಅಷ್ಟೇ ಅಲ್ಲ, ನಮ್ಮ ಈ ಶಂಕರಲಿಂಗ ಗುಡಿ ದೇವಸ್ಥಾನದ ಕೆಲಸ ಅಭಿವೃದ್ಧಿ ಮತ್ತು ಮಹಾಂತರ ಬಡಾವಣೆ ನಿವಾಸಿಗಳ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಈ ಕಾಲೇಜ್ ಕೆಲಸ ನಿರ್ವಹಣೆ ಜೊತೆಗೆ ಅದನ್ನು ಸಾಕಷ್ಟು ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಇವತ್ತಿನವರೆಗೂ ನಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಆ ಸಮಸ್ಯೆಗಳು ಎಲ್ಲವೂ ಬಗೆಹರಿಸುವಂತ ಇವತ್ತು ನಮ್ಮಲ್ಲ ವತಿಯಿಂದ ಅವರಿಗೆ ಇವತ್ತಿನ ಸಮಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಅದೇ ರೀತಿಯಾಗಿ 93ರಿಂದ ಅವರಿಂದ 94 ನಮ್ಮ ಬ್ರ್ಯಾಂಚ್ಗೆ ನಮ್ಮಲ್ಲೇ ಸ್ಟ್ಯಾಂಡರ್ಡ್ ಫಸ್ಟ್, ಆಮೇಲೆ SPM ಸಿಗ್ತಾಯಿತ್ತು, ಫಸ್ಟ್ ನಮ್ಮಲ್ಲೇ ಸ್ಟ್ಯಾಂಡರ್ಡ್ ಆಗ್ತಿದ್ದಿಲ್ಲ. ಹೀಗಾಗಿ ಎಲ್ಲಾ ಸಿಬ್ಬಂದಿಯವರು ನಮ್ಮ ಪರಿಚಯ ಇತ್ತು. ಅವರಿಗೂ ಉತ್ತರೋತ್ತರವಾಗಿ ನಿವೃತ್ತಿ ಜೀವನ ಯಶಸ್ವಿಯಾಗಿ ಅವರು ಆಯುಷ್ಯವಾಗಿ ಆರೋಗ್ಯವಾಗಿ ಅವರಿಬ್ಬರಿಗೂ ಕಲ್ಪಿಸಿ ಇಲ್ಲಿ ನಮ್ಮ Nagraj sir, you know everything already. That academy has told Makandar sir, whatever told the words, every sentences is very appreciable and extremely. My heart is comes in that, but already they told, so I will not take your time. So this is the thing, but I will share one thing because I came with him. Nice club Harvard Galaxy. He was president on 2021, and at that time I was secretary. And in the whole year, Karnataka and Goa, he got the best president award and I got best secretary award. This is the work, whatever he has done. Already everybody has explained me, but from my side, what I want to tell, and that is the best wishes from my side. Thank you very much. Thank you very much, sir. Sheikh sir, बहुत ही शॉर्ट में बताने के लिए बहुत बहुत शुक्रिया. ಡಾಕ್ಟರ್ ನಾಗರಾಜ್ ಗುದ್ದಗನ್ನವರ್ ಅವರ ಹಿರಿಯಣ್ಣ
ಪ್ರೊಫೆಸರ್ ಸುರೇಶ್ ಮುದಗನವರ್, ಅವರ ಭಾವಿ ವಿದ್ಯಾರ್ಥಿ ನಾನು ಭಾವಿಸ್ತೇನೆ ಡಾಕ್ಟರ್ ರಾಜಶ್ರೀ ಮುದಗನವರ್, ಇವರೆಲ್ಲ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ವಿಭಾಗದಲ್ಲಿ ಒಂದು ಕಾಲಕ್ಕೆ ನನ್ನ ವಿದ್ಯಾರ್ಥಿಗಳಾಗಿದ್ದರು. ಅವರು ಬರೀ ವಿದ್ಯಾರ್ಥಿಗಳಾಗಿ ಎಂದು ನನಗೆ ಕಾಣಲಿಲ್ಲ. ದೇವರ್ ಮೈ ಸ್ಟೂಡೆಂಟ್ ಫ್ರೆಂಡ್ಸ್. ಮತ್ತು ಈ ಅಂಜುಮನ್ ಕಾಲೇಜ್, ನಾನು ಇದರ ಜೊತೆ ನನ್ನ ಸಂಬಂಧದ ಸ್ವರೂಪನೇ ಬೇರೆ. ಮೋರ್ ದನ್ ಅಕಾಡೆಮಿಕ್ಸ್, ಇಟ್ ಇಸ್ ಸೋಷಿಯಲ್ ಇನ್ವಾಲ್ವ್ಮೆಂಟ್. ಪ್ರತಿ ಗಾಂಧಿ ಜಯಂತಿ ಮತ್ತು ಪ್ರತಿ ಹುತಾತ್ಮನ ದಿನಾಚರಣೆಯ ದಿವಸ ಒಂದು ಸರ್ವಧರ್ಮ ಪ್ರಾರ್ಥನಾ ಸಭೆ ಇರುತ್ತದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತು. ಮತ್ತು ಇನ್ವೇರಿಯಬ್ಲಿ ಅಂಜುಮನ್ ಕಾಲೇಜಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ವಿಭಾಗಕ್ಕೆ ವೇಳೆಗೆ ಸರಿಯಾಗಿ ಬಂದು ಕುರಾನಿನ ಆಯ್ದ ಭಾಗಗಳನ್ನು ಪಠಣ ಮಾಡಿ ಅದರ ಅರ್ಥವನ್ನು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಹೇಳಿ ಎಲ್ಲರ ಹೃದಯವನ್ನು ಗೆದ್ದದ್ದು ಒಂದು ಇತಿಹಾಸ ಇದೆ. ಅದರ ಹಿಂದಿರುವಂಥ ದಿಶಕ್ತಿ ಅಫ್ಕೋರ್ಸ್ ಪ್ರಿನ್ಸಿಪಲ್ ಮಕಾಂದಾರ್ ಅವರಿದ್ದಾರೆ, ಇವೆಲ್ಲ ಅವರಿದ್ದಾರೆ. ಬಟ್ ನಾನು ಅತ್ಯಂತ ಸತ್ತಾದಿಂದ ಕಮಾಂಡ್ ಮಾಡಿ ನಿಮ್ಮ ವಿದ್ಯಾರ್ಥಿಗಳನ್ನು ಬೇಳೆಗೆ ಸರಿಯಾಗಿ ಕಳಿಸಿಕೊಡ್ಬೇಕು ಅಂತ ಕೇಳುವುದು ಕೇಳ್ತಿದ್ದೆ. ನಾನು ಅಷ್ಟು ವಿಧೇಯ ವಿದ್ಯಾರ್ಥಿ. ಇಂಥವ್ರು ಸಿಗೋದು ಬಹಳ ಅಪೂರ್ವ. ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಏನು ಉಳಿಸೇ ಇಲ್ಲ. ಈ ಲೈಬ್ರೇರಿಯನ್ ಪ್ರೊಫೆಸರ್ ಗೌರಿ ನಾಗರಾಜ್ ಗುರುನವರ ವ್ಯಕ್ತಿತ್ವದ ವಿವಿಧ ಆಯಾಮಗಳನ್ನು ಬಹಳ ಸಮರ್ಥವಾಗಿ ಚಿತ್ರಿಸಿದ್ದಾರೆ ಅವರು. ಡಾಕ್ಟರ್ ಮಕಾಂದರ್ ಅವರು ಕೂಡ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇದು ಏನು ಅತಿಶಯೋಕ್ತಿ ಭಾವಿಸಬೇಕು ಹೇಳಿದರೆ, ಒಬ್ಬ ಮನುಷ್ಯ ಈ ಅಕಾಡೆಮಿಕ್ ಎಕ್ಸಲೆನ್ಸ್ ಅನ್ನು, ಈ ಸೋಷಿಯಲ್ ಇನ್ವಾಲ್ವ್ಮೆಂಟ್ ಅಥವಾ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಂತೇಳಿ ನಾವು ಹೇಳ್ತಿಲ್ಲ, ಇದನ್ನು ಅದರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಅನ್ನು ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಈಗಾಗಲೇ ಪ್ರೊಫೆಸರ್ ಮುಖಾಂತರ ಹೇಳಿದ್ದಾರೆ. ಈ ಎಲ್ಲ ಒತ್ತಡಗಳ ಮಧ್ಯೆ ತಮ್ಮ ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಅತ್ಯಂತ ಯಶಸ್ವಿ ಪುರುಷ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಕೂಡ ನಾಗರಾಜ್ ಅಂತ ಹೇಳಿ ನಾನು ಧಾರಾಳವಾಗಿ ಹೇಳ್ತೇನೆ. ಕಾರಣ ಹೇಳಿದರೆ ಬಹಳಷ್ಟು ಜನರನ್ನು ಪ್ರೊಫೆಸರ್ಗಳು ನಾನು ನೋಡ್ತೇನೆ ಮತ್ತು ಅವ್ರ ಮಧ್ಯೆ 3 ದಶಕಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿ ಸೇವಾ ನಿವೃತ್ತನಾದವ ನಾನು. ಈ ಅಕಾಡೆಮಿಕ್ ಎಕ್ಸಲೆನ್ಸ್ ಸಾಧಿಸ್ತಾ ಬಹಳ ಮಂದಿ ತಮ್ಮ ಕೌಟುಂಬಿಕ ಬದುಕನ್ನ ನೆಗ್ಲೆಕ್ಟ್ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅದು ಕೂಡ ಆಗಬಾರದು. ಅದೆಲ್ಲವನ್ನು ಏಕಕಾಲಕ್ಕೆ ಸಾಧಿಸಿದ ಒಬ್ಬ ವ್ಯಕ್ತಿ ನಾಗರಾಜ್ ಗುರುನವರ ಖಂಡಿತ ನಾನು ಹೇಳ್ತೇನೆ. 3 ದಶಕಕ್ಕೂ ಹೆಚ್ಚು ಕಾಲ ಒಂದು ಸಂಸ್ಥೆಯಲ್ಲಿ ಬ್ಯೂಟಿ ಜೋಕ್ ಅಂತ ಹೇಳ್ಬೋದು. ಅದನ್ನ This is supposed to be a minority institution. And Nagaraj Gurunov is a minority in a minority institution. ಎಲ್ಲ ಕಾಣ್ತಾರೆ ನೋಡ್ರಿ ಅವರು. He is more than a majority. He commands respect from everyone around. ಇದು ಬಹಳ ಸಂತೋಷ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗಿದೆ. ಅವರ ವಿಶ್ರಾಂತಿ ಜೀವನ ಅತ್ಯಂತ ತೃಪ್ತಿಕರವಾಗಿರಲಿ. ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಅವ್ರ ಇಂಥ ವ್ಯಕ್ತಿತ್ವ ಇತ್ತು. ಅವ್ರು ಎಲ್ಲರಿಗೂ ಆದರ್ಶ. ನಮ್ಮ ಇದರೊಳಗಂತೂ ನಮ್ಮ ಮಹಾಂತ ನಗರದಂತೂ ಅವ್ರು ಬಹಳ ಎಲ್ಲರಿಗೂ ಅಚ್ಚುಮೆಚ್ಚೆ. ಅವ್ರಿಲ್ಲ ಒಂದು ಏನು ನಮ್ದು ಒಂದು ಕೋಲ್ಕಟ್ಟಿನೂ ಆಗೋದಿಲ್ಲ. ಅಷ್ಟೊಂದು ನಮಗೆ ಅವ್ರು ಬೇಕ. ಅವರು ಯಾವುದೋ ಒಂದು ಕಾರ್ಯಕ್ರಮ ಆಯ್ತು ಬಹಳ ಇಂಟ್ರೆಸ್ಟ್ ತಗೊಂಡು ಮತ್ತೆ ಎಲ್ಲರನ್ನೂ ಹುರುಪುಗೆರಿಸಿ ಎಷ್ಟು ಅವ್ರ ಖುಷಿ ನೋಡಿ ನಮ್ಗೆಲ್ಲರಿಗೂ ಇದನ್ನ ತುಂಬ್ತಾರ. ಅವರು ಒಂದು ಏನಂತಾರಲ್ಲ ಎನ್ಕರೇಜ್ಮೆಂಟ್ ಎಲ್ಲರಿಗೂ ಬರ್ತೈತಿ. ಹಂಗೊಂದು ಅವ್ರು ನಡ್ಕೋತಾರ. ಇವ್ರು ರಿಟೈರ್ಮೆಂಟ್ ಅಂತ ಏನು ಯಾರು ತಿಳ್ಕೊಂಗಿಲ್ಲ ನಾವು. ಯಾಕಂದ್ರೆ ಅವ್ರ ಸೇವಾ ಇನ್ನು ನಮ್ಗೆ ಇನ್ನೂ ಹೆಚ್ಚು ಸಿಗ್ತದೆ ಅಂತ ನಾವು ಬಹಳ ಖುಷಿಯಾಗಿದ್ದೇವೆ. ಯಾಕಂದ್ರೆ ನಮ್ಮ ಮಹಾನ್ ನಗರಕ್ಕೆ ಇನ್ನೂ ಅವ್ರು ಹೆಚ್ಚು ಇದು ಸಿಗ್ತೈತೆ ನಮ್ಗೆ. ಅವ್ರಿಂದ ನಮ್ಮ ಮಹಾನ್ ನಗರದ ಅಭಿವೃದ್ಧಿ ಆಯ್ತು, ಅವ್ರ ಕೆಲಸ ಕಾರ್ಯಗಳು ಇಷ್ಟು ಕೆಲಸ ಇಟ್ಕೊಂಡು ನನಗೆ ಇವಾಗ ಅನಿಸ್ತು. ಇಷ್ಟೊಂದು ಕೆಲಸ ಇಟ್ಕೊಂಡು ನಮ್ಮ ಕೆಲಸನೂ ಒಂದಿಷ್ಟು ಬಿಡದಂಗೆ ನೋಡ್ಕೋತಿದ್ರಲ್ಲ ಅವರು. ನಮ್ಮನ್ನೆಲ್ಲ ಇಷ್ಟೊಂದು ಇದನ್ನ ನೋಡ್ಕೋತಿದ್ರಲ್ಲ ನನಗೆ ಬಹಳ ಹೆಮ್ಮೆ ಅನಿಸ್ತೈತಿ. ಅಂತ ಒಬ್ರು ಇರೋದ್ರಿಂದ ಇಲ್ಲಿ ಅವ್ರ ಜನಪ್ರಿಯತೆ ಮತ್ತು ಅವ್ರ ಸಾಧನೆಗಳನ್ನ ನೋಡಿ ನಮ್ಗೆ ಬಹಳ ಹೆಮ್ಮೆ ಆಗಿದೆ. ನಮ್ಮ ಮಹಾನ್ ನಗರ
ನಿವಾಸಿಗಳೆಲ್ಲ ನಮ್ಮ ಇಂಥವ್ರೊಬ್ರು ನಮ್ಮ ನಿವಾಸಿಗಳು ಇಷ್ಟೆಲ್ಲ ಒಂದು ನಮ್ಮ ಅಲ್ಲಿ ಆಯ್ತು ಇಲ್ಲಿ ಆಯ್ತು ಎಲ್ಲ ಕಡೆನೂ ಅವ್ರು ಇಷ್ಟೊಂದು ಸಾಧನೆ ಮಾಡಿ ಇಷ್ಟೊಂದು ಜನಪ್ರಿಯ ಗಳಿಸ್ಕೊಂಡಿದಾರಲ್ಲ ಅಂತ ನಮ್ಗೆ ಬಹಳ ಸಂತೋಷ ಅನಿಸ್ತೈತಿ. ಅವ್ರು ಏನ್ ನಿವೃತ್ತಿ ಜೀವನ ಏನಿದಿಲ್ಲ ಅವ್ರು ಬಹಳ ಸಂತೋಷದಿಂದ ಇನ್ನೂ ಹೆಚ್ಚಿನ ಖುಷಿಯಿಂದ ಇನ್ನು ನಿರಂಬರಾಗಿ ಇನ್ನೂ ಹೆಚ್ಚೆಚ್ಚು ಅವರು ಸೇವಾ ಮಾಡುವಂತ ದೇವರು ಅವ್ರಿಗೆ ಶಕ್ತಿ ಕೊಡ್ಲಿ, ಅವ್ರ ಸುಖ ಸಂತೋಷ ಆರೋಗ್ಯ ಸಂಪತ್ತು ಎಲ್ಲ ನೀಡಿ ಅವ್ರ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಇಷ್ಟ ಹೇಳಿ ನಾನು ಈಗ ಜೂನ್ ಕಲಿಸ್ತಾರೆ ಅಂತಲ್ಲ ಗೌರ್ಮೆಂಟ್ JPSC ಕಾಲೇಜ್ ಕಡೆಯಿಂದ 2014ರಲ್ಲಿ ಕಿಶೋರ್ ಸರ್ ಅಂತ ಅನ್ಎಕ್ಸ್ಪೆಕ್ಟೆಡ್ ಸರ್ ಮೀಟ್ ಮಾಡಿಸಿದ್ರು. ಸರ್ ಹೇಳಿದ್ರು UGC ಪ್ರಾಜೆಕ್ಟ್ ಮಾಡೋ ಟೈಮಲ್ಲಿ ಕುಂದ್ಕೊಳ್ಕೊಂಡಿದ್ದೆ ಬಾರಲ್ಲಿ ನೀ ಏನ್ ಕಲ್ತಿಪ್ಪ ಅಂತ ಕೇಳಿದ್ರಲ್ಲ, ನಿಮ್ಗೆ ವಿಶೇಷವಾಗಿ ಏನ್ ಬರ್ತ ಹೇಳಂತ ಸರ್ ನಾನು ಕಂಪ್ಯೂಟರ್ ಬರ್ತ ಅಂತ ಹೇಳಿದೆ. ಅಂದ್ರೆ ನೀವು ಡೈಲಿ ಕಾಲೇಜ್ ಮುಗಿಸ್ಕೊಂಡು ನನ್ನ ಕಡೆ ಬರ್ಬೇಕು ಅಂತ ಹೇಳಿ 2014ರಿಂದ ನಾನು ಒಬ್ಬರು ಜಾಯ್ನ್ ಆಗಿ ಮುಂದಿನ ದಿನವರೆಗೆ ಸರ್ ಜೊತೆ ನಾನು ವರ್ಕ್ ಮಾಡಿದ್ದೆ. ಹಲವಾರು ವಿಷಯಗಳು ನಮ್ಮ ಒಂಥರ ದ್ರೋಣಾಚಾರ್ಯ ಕಂಡಾರ ನಾ ಕಂಡ ಬಸವಣ್ಣ ಎಷ್ಟು ಇದಾಗಿದೆ. 10 ವರ್ಷ ನಾನು ಧಾರವಾಡ ಎಜುಕೇಶನ್ ಇದ್ರೆ ನನ್ನ ತಂದೆ ತಾಯಿ ಒಂದಿನ ನೋಡಕ್ ಬಂದಿಲ್ಲ. ಯಾಕಂದ್ರೆ ನನ್ನ ಆಂಟಿ ಮತ್ತು ಸರ್ ತಂದೆ ತಾಯಿ ರೂಪದಲ್ಲಿ ಯಾವಾಗಲೂ ಜೊತಿದ್ದರು. ನಮ್ಮ ಮಠದ ಅಜ್ಜರು ನಾನು ಯಾವಾಗಲೂ ಈಗಲೂ ನಮ್ಮ ಅಪ್ಪಾಜಿ ಕಳ್ಸ್ಬೇಕಾದ್ರು ನಿಮ್ಮ ತಂದೆ ತಾಯಿ ಅಲ್ಲಾದ್ರೂ ಹೋಗಿ ಭೇಟಿಯಾಗಿ ಬಂದು ಕಳಿಸಿದ್ರು. ನೀವು ಪ್ರತಿಭೆ ಹುಡುಕಿ ನಾ ಇವತ್ತು ನೌಕರಿ ಮಾಡ್ತೀವಿ ಅಂತಂದ್ರೆ ಸರ್ ಒಂದು ಋಣ ಆಗಿ ಸರ್ ಡ್ರೆಸ್ ಸರ್ ಒಂದು ಹೇಳಿದ್ರು ರವಿಯನ್ನ ದುಡ್ಡು ಕೊಟ್ಟು ಅಡ್ಮಿಷನ್ ಮಾಡ್ಸಾರ ಅಂತ ಹೇಳಿ. ನನ್ನ ಲೈಫಲ್ಲಿ ಸರ್ ಮಾಡ್ಯಾರ, ಬಟ್ ಅದು ಎಲ್ಲಿ ಗೊತ್ತಾಗಿಲ್ಲ ಯಾರಿಗೂ. ಸರ್ ಋಣ ಭಾಳ ಇದೆ. ಸರ್ ಒಂದು ಒಳ್ಳೆ ಆರೋಗ್ಯ ಕೊಡಿ ಅಂತ ಹೇಳಿ ನೆಚ್ಚಿನ ವಿದ್ಯಾರ್ಥಿ ವೃಂದಕ್ಕೆ ಶುಭ ಹಾರೈಸುತ್ತಾ ಇಲ್ಲಿ ಆಗಮಿಸಿದ ಹಿರಿಯ ನನ್ನ ಸಹೋದ್ಯೋಗಿಗಳು ನಿವೃತ್ತಿ ಸಹೋದ್ಯೋಗಿಗಳು ಸಾಕಷ್ಟು ಜನ ಬಂದಿದ್ದಾರೆ. ಟೈಮ್ ಆಗಿದೆ, ಅದಕ್ಕೆ ನನ್ನ ಹೆಸರನ್ನು ತಗೋದಲ್ಲ. ಅವರಿಗೂ ನಾನು ನಮಸ್ಕರಿಸುತ್ತಾ ಇಂದು ನನ್ನ ಸೇವಾ ನಿವೃತ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನ ಅನಿಸಿಕೆ ಪ್ರಾರಂಭ ಆಗುವ ಮುಂಚೆ ಪ್ರಥಮವಾಗಿ ಸೃಷ್ಟಿಕರ್ತ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಉತ್ತಮ ಸಂಸ್ಕಾರ ಮತ್ತು ವಿದ್ಯೆ ನೀಡಿದ ತಂದೆ ತಾಯಿಗೆ ನಮಸ್ಕರಿಸುತ್ತಾ 32 ವರ್ಷ ಸೇವೆ ಸಲ್ಲಿಸಲು ಅವಕಾಶ ನೀಡಿದ ಅಂಜುಮನ್ ಸಂಸ್ಥೆಗೆ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಕೊನೆಯ ಉಸಿರು ಇರುವ ತನಕ ಈ ಸಂಸ್ಥೆಗೆ ನಾನು ಮತ್ತು ನನ್ನ ಕುಟುಂಬದವರು ಋಣಿಯಾಗಿರುತ್ತೇವೆ. ಆಗಸ್ಟ್ 1993ರಲ್ಲಿ ಸಂಖ್ಯಾಶಾಸ್ತ್ರ ಉಪನ್ಯಾಸಕರಾಗಿ ಈ ಹೆಸರಾಂತ ಸಂಸ್ಥೆಯಲ್ಲಿ ನನ್ನ ವೃತ್ತಿ ಪ್ರಾರಂಭವಾಯಿತು. ಇದಕ್ಕೆ ಸಹಕಾರ ನೀಡಿದ ಪ್ರೊಫೆಸರ್ ಪರಮಣ್ಣವರ್, ಸಹೋದರ ಪ್ರೊಫೆಸರ್ ಸುರೇಶ್ ಹಾಗೂ ನನ್ನ ಮಾಮನರಾದ ಮಹಾದೇವಪ್ಪ ಸಬ್ರದವರಿಗೆ ನಾನು ಋಣಿಯಾಗಿದ್ದೇನೆ. ನಾನು 1993ರಲ್ಲಿ ಬಂದಾಗ ನನಗೆ ಮೊಟ್ಟ ಮೊದಲ ಪರಿಚಯ ಆಗಿದ್ದು ಪ್ರೊಫೆಸರ್ ಸಲೀಂ ಸೌದಾಗರ್ ಅವರು ಹಾಗೂ ಡಾಕ್ಟರ್ IM ರಾವ್ ಅವರು. ಅತಿ ತುಂಬಾ ಸ್ನೇಹಿತರು, ಬರೀ ಸ್ನೇಹಿತರಲ್ಲ, ಇವನ್ ಕುಟುಂಬದಲ್ಲಿ ಯಾವುದೇ ಪ್ರೋಗ್ರಾಮ್ ಇದ್ರೆ ನಾವು ಹಂಚಿಕೊಂಡು ಆ ಎಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಂದಿನ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ದಿವಂಗತ ಅಬ್ದುಲ್ ಅಜೀಜ್ ದಾಸಂಕೋಪ್ ಅವರಿಗೆ ಮತ್ತು ಅಂದಿನ ಪ್ರಾಚಾರ್ಯರಾದ ಡಾಕ್ಟರ್ MB ದಿಲ್ಸಾದ್ ಅವರಿಗೆ ನಾನು ಋಣಿಯಾಗಿದ್ದೇನೆ. ದಿವಂಗತ ಅಲ್ಹಜ್ ಅಬ್ದುಲ್ ಅಜೀಜ್ ದಾಸಂಕೋಪ್ ಅವರು ಸಂಸ್ಥೆಯ ಬಗ್ಗೆ ಅಪಾರ ಕಾಳಜಿ ಹೊಂದಿದಂತಹ ವ್ಯಕ್ತಿ. ನಾನು ನ್ಯಾಕ್ ಕಾರ್ಯ ನಿಮಿತ್ತ ಸಾಕಷ್ಟು ಸಲ ಅವರ ಮನೆಗೆ ಭೇಟಿ ಕೊಟ್ಟಿದ್ದೇನೆ. ಅವರ ಕಾಳಜಿಯನ್ನು ಸಂಸ್ಥೆ ಬಗ್ಗೆ ಮತ್ತು ಬಡ ಮಕ್ಕಳ ಒಂದು ಅಭಿವೃದ್ಧಿ ಬಗ್ಗೆ ಅವರ ಕಾಳಜಿಯನ್ನು ನಾನು ಸ್ವತಃ ಅವರ ಜೊತೆ ಚರ್ಚೆ ಮಾಡಿದ್ದೇನೆ. ಅವರ ಆತ್ಮಕ್ಕೆ ದೇವರು ಶಾಂತಿ ನೀಡಲೆಂದು ನಾನು ಪ್ರಾರ್ಥಿಸುತ್ತೇನೆ. ಡಾಕ್ಟರ್ ದಿಲ್ಸಾದ್ ಅವರು ನನಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಮಹಾವಿದ್ಯಾಲಯ 1995ರಲ್ಲಿ ಅನುದಾನಕ್ಕೆ ಒಳಪಟ್ಟಿದ್ದು, ಆಗ ಮೊದಲನೇ ಪಟ್ಟಿಯಲ್ಲಿ ನನ್ನ ಹೆಸರು ಬರಬೇಕಾಗಿತ್ತು. ಆದರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆ ಪಟ್ಟಿಯಲ್ಲಿ ನನ್ನ ಹೆಸರು ಬರಲಿಲ್ಲ. ಆಗ ನಾನೇ ಸ್ವತಃ ಬೆಂಗಳೂರಿಗೆ ಹೋಗಿದ್ದೆ, 2-3 ಸಲ ಹೋಗಿದ್ದೆ. ಕೊನೆ ಸಲ ಇದ್ದಾಗ ನನಗೆ ಪ್ರಾಂಶುಪಾಲದ ಒಂದು ಸಿಗ್ನೇಚರ್ ಬೇಕಾಗಿತ್ತು. ನಾನು ಒಂದು ಮಧ್ಯಾಹ್ನ 11 ಗಂಟೆಗೆ ಬೆಂಗಳೂರು ಬೇಕಿದ್ದೆ, ರಾತ್ರಿ 11 ಗಂಟೆಗೆ ಧಾರವಾಡಕ್ಕೆ ಬಂದು ಜುಬ್ಲಿ ಸರ್ಕಲ್ದಾಗ ನಿಂತಿದ್ದೆ. ಅತಿ ಅವಶ್ಯ ಇತ್ತು ನನಗೆ ದಿಲ್ಸಾದ್ ಸಹಿ ಬೇಕಾಗಿತ್ತು ಮತ್ತು ಲೆಟರ್ ಪ್ಯಾಡ್ ಸಹಿ ಬೇಕಾಗಿತ್ತು. ಅವಾಗ ರಾತ್ರಿ 11 ಹೆಂಗ್ ಅವ್ರು ಭೇಟಿ ಆಗಬೇಕು ಅಂತ ವಿಚಾರ ಮಾಡ್ಕೊಂತ ನಿಂತಾಗ ನನಗೆ ದೇವರ ಸ್ವರೂಪದಲ್ಲಿ ಡಾಕ್ಟರ್ ದಿಲ್ಸಾದ್ ಅವರು ಅವ್ರದೊಂದು ಮೊಬೈಲ್ ಇತ್ತು ಮೊದಲೇ. ಆ ಮೊಬೈಲ್ನಾಗ ಆ ಜುಬ್ಲಿ ಸರ್ಕಲ್ ಪಾಸ್ ಆಗಿ ಹೊಂದಿದ್ರು. ನಾನು ಕೈ ಮಾಡಿದ್ದೆ, ನಿಂತೆ ವಿಷಯವನ್ನು ಅವ್ರಿಗೆ ನಾನು ಎಲ್ಲ ವಿವರಿಸಿದೆ. ಅವಾಗ ಡಾಕ್ಟರ್ ದಿಲ್ಸಾದ್ ಅವರು ಒಂದು ಮಾತಂದ್ರು, ನೀ ಇಲ್ಲಿ ತನಕ ಬಂದಿ ಅಂತಂದ್ರು. ಅವರು ನಿನ್ನ ಒಂದು ಫೋನ್ ಮಾಡಿದರೆ
ನಾನು ಬರ್ತಿದ್ದರ ಮುಂಜಾನೆ ಅಂತಂದ್ರು. ಅಂತ ವ್ಯಕ್ತಿತ್ವ ಡಾಕ್ಟರ್ ದಿಲ್ಶಾದ್ ಅವ್ರದ್ದು. ಅವಾಗ ನನಗೆ ಬೇಕಾದ ಒಂದು ಲೆಟರ್ ಪ್ಯಾಡ್ ಅವ್ರ ಸಿಗ್ನೇಚರ್, ಬಟ್ ನನಗೆ ಅವರು 5 ಬ್ರ್ಯಾಂಡ್ ಸಿಗ್ನೇಚರ್ ಅವರು ಬ್ಯಾಕ್ ಆಗಿದ್ದರು. ಅವು 5 ಬ್ರ್ಯಾಂಡ್ ಸಿಗ್ನೇಚರ್ ಅನ್ನ ಬ್ರ್ಯಾಂಡ್ ಲೆಟರ್ ಪ್ಯಾಡ್ ನಲ್ಲಿ ಅತಿ ಕೆಳಗೆ ಸಿಗ್ನೇಚರ್ ಮಾಡಿ ತೋಲ್ ಹೋಗುವಂತದ್ದು. ಸರ್ ನಾನು ಒಂದೇ ಬೇಕು ಅಂತಾನೆ ನಾನು, ಇಲ್ಲ ನಿನ್ಗೆ ಗೊತ್ತಾಗೋದ್ರ ತೋಲ್ ಹೋಗುವಂತದ್ದು. ಆಮೇಲೆ ನಾನು ಅದನ್ನ ಹೋಗಿ ಅಲ್ಲಿ ಕಮಿಷನರ್ ಆಫೀಸರ್ಗೆ ಏನ್ ಬೇಕಾಗಿತ್ತು ಅದನ್ನ ಅದೇ ನಾವು ಲೆಟರ್ ಡ್ರಾಪ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ಅದು ಮುಂದೆ ನಂದು ಗ್ರ್ಯಾಂಟ್ ಆಯ್ತು. ನಾನು ವಾಪಸ್ ಬಂದ ಮೇಲೆ ಅವ್ರಿಗೆ ವಾಪಸ್ 4 ಲೆಟರ್ ಪ್ಯಾಡ್ ಕೊಟ್ಟೆ. ಅವ್ರು ಏನ್ ನನ್ಗೆ ಕೊಟ್ಟಿದ್ರು 4 ಕೊಟ್ಟೆ. ಅವಾಗ ಹೇಳಿದ್ರು ಅವರು, ನಾಗರಾಜ ನಿನ್ಗೆ ನಾ ಯಾಕೆ ಜಾಸ್ತಿ ಕೊಟ್ಟಿದ್ದೆ ಅಂದ್ರೆ ನಿನ್ನ ವಿಶ್ವಾಸ ಇತ್ತು, ಆ ಒಂದು ಉದ್ದೇಶಕ್ಕಾಗಿ ನಿನಗೆ ಜಾಸ್ತಿ ಕೊಟ್ಟಿದ್ದೆ ಅಂತಂದ್ರು. ಅಂತ ಒಂದು ವ್ಯಕ್ತಿತ್ವ ಡಾಕ್ಟರ್ ದಿಲ್ಶಾದ್ ಅವರು. ಇದೇ ಸಮಯದಲ್ಲಿ ನನಗೆ ಸಹಾಯ ಮಾಡಿದಂತ ಅಂದಿನ ಸ್ಪೀಕರ್ ದಿವಂಗತ ಚಂದ್ರಶೇಖರ್ ಮಾಮಣ್ಣಿ ಅವರು, ನಾನು ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನನ್ನ ಅವಧಿಯಲ್ಲಿ ಅಧ್ಯಕ್ಷರಾದ ಅಲಹಾಜ್ ಅಬ್ದುಲ್ ಅಜೀಜ್ ದಾಸಂಟೋಪ್, ಡಾಕ್ಟರ್ AM ಜಮಾದಾರ್, ಜನಾಬ್ IM ಜೌಹರಿ, ಜನಾಬ್ MM ಮಣಿಯಾ, ಜನಾಬ್ ಮೊಹಮ್ಮದ್ ಇಸ್ಮಾಯಿಲ್ ಟಮಾಟ್ಕರ್, ಜನಾಬ್ ಇಕ್ಬಾಲ್ ಜಮಾದಾರ್ ಮತ್ತು ಈಗಿನ ಅಧ್ಯಕ್ಷರಾದ ಜನಾಬ್ ಮೊಹಮ್ಮದ್ ಇಸ್ಮಾಯಿಲ್ ಟಮಾಟ್ಕರ್ ಇವರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ ಅವಧಿಯಲ್ಲಿ ಪ್ರಾಚಾರ್ಯರಾದ ದಿವಂಗತ ಡಾಕ್ಟರ್ MB ದಿಲ್ಶಾದ್, ಪ್ರೊಫೆಸರ್ NE ಅಸುಂಡಿ, ದಿವಂಗತ IM ಮುಲ್ಲಾ, ದಿವಂಗತ ಡಾಕ್ಟರ್ MF ದೊಡ್ಮನಿ, ಡಾಕ್ಟರ್ SA ಪಠಾಣ್, ಡಾಕ್ಟರ್ MN ಮೀರಾ ನಾಯ್ಕ್, ಡಾಕ್ಟರ್ NM ಮಕಾಂದಾರ್ ಮತ್ತು ಡಾಕ್ಟರ್ IM ಮುಲ್ಲಾ ಇವರೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಎಲ್ಲ ಪ್ರಾಚಾರ್ಯರ ಜೊತೆ ಅತ್ಯುತ್ತಮವಾದ ಸಂಬಂಧ ಮತ್ತು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದೇನೆ ಎಂದು ತಿಳಿಸಲು ಸಂತೋಷವಾಗುತ್ತದೆ. ಡಾಕ್ಟರ್ IM ಮುಲ್ಲಾ ಅವರು ಗುಡ್ ಅಡ್ಮಿನಿಸ್ಟ್ರೇಟರ್ ಆಗಿದ್ದರು. ನನ್ನ ಮತ್ತು ಅವರ ಬಾಂಧವ್ಯ ಹೇಗಿತ್ತು ಅನ್ನೋದು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಸಾಕಷ್ಟು ಇದಾವೆ, ಅದು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನನಗೆ ವರ್ಕೌಟ್ ಕಡಿಮೆ ಆಗಿ ಟಿಕೋಟಾಗೆ ಡೆಪ್ಯುಟೇಷನ್ ಆಗಿತ್ತು. ಜಾಯಿಂಟ್ ಡೈರೆಕ್ಟರ್ ಟಿಕೋಟಾಗೆ ನೀವು ಜಾಯಿನ್ ಆಗ್ಬೇಕಂತೆ ಡೆಪ್ಯುಟೇಷನ್ ಬಂದಿತ್ತು. ನಾನು ಇನ್ನು ಹೋಗ್ಬೇಕು ಅನ್ನೋದ್ರೆ ಒಂದು 7 ಡೇಸ್ ನಾವು ಅಲ್ಲೇ ಜಾಯಿನ್ ಆಗ್ಬೇಕಾಗಿತ್ತು. 5 ದಿನ ಆಯ್ತು. 6ನೇ ದಿನಕ್ಕೆ ಡಾಕ್ಟರ್ IM ಮುಲ್ಲಾ ಅವರು ನನಗೆ ಫೋನ್ ಮಾಡಿ, ನಾ KCT ಸಂಕಲನಾಗಿದ್ದೇನೆ, ಬಾ ನೀನು ಅಂತ ನನಗೆ ಒಂದು ಮಾತು ಹೇಳಿದ್ರು. ನಾನು ನಿನ್ನ ಬಿಡುವಂತ ಪ್ರಸಂಗ ಇರುವೇ ಇಲ್ಲ, ನಾನು ನಿನ್ನ ಬಿಡುವುದಲ್ಲ, ಅದನ್ನ ಹೆಂಗನ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ ಬಾ ನೀವು ಅಂತಂದ್ರು. ನನಗೆ ಪ್ರಿನ್ಸಿಪಾಲ್ ಒಂದು ಮಾತು ಬಿಡಬೇಕಾಗಿತ್ತು ಅಷ್ಟೇ. ನಾನು ಆಮೇಲೆ ಹೋಗಿ 6ನೇ ದಿನಕ್ಕೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಮತ್ತೆ ನಾನಿದೆ ಕಂಟಿನ್ಯೂ ಮಾಡಿ. ಅದಕ್ಕೆ ನಾನು ಈ ಸಮಯದಲ್ಲಿ ಡಾಕ್ಟರ್ IM ಮುಲ್ಲಾ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ತದನಂತರ ಡಾಕ್ಟರ್ SA ಪಠಾಣ್ ಇವರ ಅವಧಿಯಲ್ಲಿ ನಾನು IPSC ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ದು. ಒಂದು ಸಾಕಷ್ಟು ಇನ್ಸಿಡೆಂಟ್ ಇದಾವೆ, ಒಂದು ಇನ್ಸಿಡೆಂಟ್ ನಾನಿದೆ ನೆನಪು ಮಾಡ್ಕೋತೇನೆ. ಡಾಕ್ಟರ್ SA ಪಠಾಣ್ ಅವರು ಜಾಯಿನ್ ಆದ್ಮೇಲೆ ಒಂದು 4-5 ದಿನ ಆದ್ಮೇಲೆ UGC ಪ್ರಪೋಸಲ್ ಕಳಿಸ್ಬೇಕಾಗಿತ್ತು ನಾವು. ಅವಾಗ ರಾತ್ರಿ 7 ಗಂಟೆ ಆದ್ರೂ ಅದು ಕಂಪ್ಲೀಟ್ ಆಗಲಿಲ್ಲ. ಕೊನೆಗೆ ಅದು ಕರೆಂಟ್ ಹೋಗ್ತು, ಕ್ಯಾಂಡಲ್ ಹಚ್ಚಿ UGC ಪ್ರಪೋಸಲ್ ತಯಾರು ಮಾಡಿ ಅಲ್ಲೇ ನಾವು ಕೊರಿಯರ್ ಕಳಿಸಿದ್ದೀವಿ. ಇದು ಒಂದು ನನಗೆ ಅತಿ ನೆನಪಾಗ್ತದೆ. ಡಾಕ್ಟರ್ SA ಪಠಾಣ್ ಅವರ ಜೊತೆ ಒಂದು ಕೆಲಸ ಮಾಡಿದ್ದು. ಜೊತೆಗೆ ನ್ಯಾಷನಲ್ ಅಂತೂ ಅವಳದನ್ನ IPSC ಕೋಆರ್ಡಿನೇಟರ್ ಆದೆ. ಫಸ್ಟ್ ಸಲ ನಮ್ದೇನೋ ನ್ಯಾಕ್ ಅಡ್ವರ್ಟೈಸೇಷನ್ ಅಥವಾ ಅವರು ಡಾಕ್ಟರ್ NM ಮಕಾಂದಾರ್ ಅವರು ಕೋಆರ್ಡಿನೇಟರ್ ಇದ್ರು. ಬಟ್ ಸೆಕೆಂಡ್ ಟೈಮ್ ಇದ್ದಾಗ ನ್ಯಾಕದ ಪ್ರೋಟೋಕಾಲ್ ಚೇಂಜ್ ಆಯ್ತು. ಇಲ್ಲಿ ಮೇಡಮ್ ಅವ್ರು ಏನ್ ತಿಳ್ಕೊಂಡಿದ್ರೆ ಕೋಆರ್ಡಿನೇಟರ್ ಅತಿ ಹೆಚ್ಚಿನ ಜವಾಬ್ದಾರಿ ಅಂತ ತಿಳಿದಿದ್ರು. ಬಟ್ ಅದ್ರ ಪ್ರೋಟೋಕಾಲ್ ಏನ್ ಚೇಂಜ್ ಆಗಿತ್ತು ಅಂದ್ರೆ IPSC ಕೋಆರ್ಡಿನೇಟರ್ ಎಲ್ಲ ಕಂಪ್ಲೀಟ್ ಅವರೇ ಮಾಡ್ಬೇಕಂತಿತ್ತು. ಅದನ್ನೆಲ್ಲ ನಾನು ನೋಡ್ಕೊಂಡಿದ್ದೆ. ಪರ್ಯಾಯವಾಗಿ ನಾನು ಏನ್ ಮಾಡಬೇಕಾಗಿತ್ತು ಅವನ್ನೆಲ್ಲ ನಾನು ಸ್ವಂತ ತಯಾರು ಮಾಡಿ ಇಟ್ಕೊಂಡಿದ್ದೆ. ಕೊನೆಗೆ ನಾನು ಅನ್ಕೊಂಡಂತ ಆಯ್ತದು. ಏನ್ ಟೀಮ್ ಬಂತು, ಟೀಮ್ ಬಂದವರು IPSC ಕೋಆರ್ಡಿನೇಟರ್ ಪ್ರೆಸೆಂಟ್ ಮಾಡಬೇಕು, ನಮ್ ಜೊತೆ ಬರ್ಬೇಕಂತೇಳಿ ಅವ್ರು ನಮ್ಗೆ ಒಂದು ಮಾತನ್ನು ಹೇಳಿದ್ರು. ನಾನು ಹೆಂಗೋ ತಯಾರಿದ್ದೆ ಇಂಡೈರೆಕ್ಟ್ ಆಗಿ. ಹೀಗಾಗಿ ನಾನು ಕಂಪ್ಲೀಟ್ ಏನು ಅಂತ ಆ ಒಂದು ನ್ಯಾಕ್ ಪ್ರೊಸೆಸ್ ಅನ್ನ, ಸೆಕೆಂಡ್ ಟೈಮ್ ನ್ಯಾಕ್ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡಿದ್ದೇನೆ ಅಂತೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಅಂದು ಒಂದು ಇನ್ಸಿಡೆಂಟ್ ನೆನಪಾಗ್ತದೆ. ಮಯೂರ್ ಹೋಟೆಲ್ ಎಕ್ಸಿಸ್ಟ್ ಮೀಟಿಂಗ್ ಆಗೋಕ್ಕಿಂತ ಮುಂಚೆ ನ್ಯಾಕದ ಅವರು ಚೇರ್ಮನ್ ನನ್ನ ಕರೆದ್ರು. ನಾಳೆ ಎಕ್ಸಿಸ್ಟ್ ಮೀಟಿಂಗ್ ಇದೆ, ಕರೆಕ್ಟ್ 11 ಗಂಟೆ ಸ್ಟಾರ್ಟ್ ಆಗಬೇಕು, ಯಾರ್ಯಾರು ಚೇರ್ಮನ್ ಕೂತ್ಕೋಬೇಕು ಅಂತೇಳಿ ನನಗೊಂದು ಪಿಕ್ಚರ್ ಹಾಕೊಡ್ತೇವೆ.
IPSC ಕೋಆರ್ಡಿನೇಟರ್ ಕೂತ್ಕೋಬೇಕು ಅಂತಾರೆ. ಬಟ್ ನಾನು ಅವಾಗ ಹೇಳಿದೆ, ಅದಕ್ಕೆ ಸಾಕ್ಷಿಯಾಗಿ ಬೆಳಗಾವಿ ಮತ್ತು ಕಿತ್ತೂರು ಅವರಿದ್ದಾರೆ. ನಾನು ಅವಾಗ ಹೇಳಿದೆ, ಸರ್ ನಮ್ಮ ನ್ಯಾಕ್ ಕೋಆರ್ಡಿನೇಟರ್, ಅವಾಗ ನ್ಯಾಕ್ ಕೋಆರ್ಡಿನೇಟರ್ ಹೋಗ್ತಿತ್ತು, ಅವ್ನು ಕುಂಡಿಸ್ಲಿ ಅಂದೆ. ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ, ಆಮೇಲೆ ಮೇಡಮ್ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ನ್ಯಾಕ್ ಕೋಆರ್ಡಿನೇಟರ್ ನನ್ನ ಎಕ್ಸಿಸ್ಟ್ ಮೀಟಿಂಗ್ ಮೇಲೆ ಅದೇ ಕುರ್ಚಿ ಮೇಲೆ ಕೂತ್ಕೊಂಡ್ರು. ಇದು ಒಂದು ನನಗೆ ಮೇಡಮ್ ಅವ್ರ ಜೊತೆ ನಾವು ಏನು ಕೆಲಸ ಮಾಡಿದ್ದು ನೆನಪಾಗ್ತಾ ಇದೆ. 3ನೇ ಸಲ ನಾವು ನ್ಯಾಕ್ ಅಕ್ರೆಡಿಟೇಷನ್ ಹೋಗ್ಬೇಕಾದ್ರೆ ಡಾಕ್ಟರ್ MN ಮೀರಾ ನಾಯಕ್ ಅವರು ಪ್ರಾಂಶುಪಾಲ್ ಇದ್ರು. ಅವ್ರ ಜೊತೆ ನಾವು ಸಾಕಷ್ಟು ಕೆಲಸ ಮಾಡಿದ್ದೇನೆ, ತುಂಬಾ ಆತ್ಮೀಯರು. ಬಟ್ ಅಲ್ಲೇ ಏನು ಪ್ರಾಬ್ಲಮ್ ಆಗ್ತಂದ್ರೆ, ನ್ಯಾಕ್ ಕೆಲಸ ಮಾಡಿದ್ದೀವಿ, ಬಟ್ ನ್ಯಾಕ್ SSR ಸಬ್ಮಿಷನ್ ಮಾಡಕ್ ಆಗಲಿಲ್ಲ. ಅದೆಲ್ಲ ನಮ್ಮ ಸಿಬ್ಬಂದಿಗೆ ಬರ್ತದೆ. ಯಾಕಂದ್ರೆ ಡಾಕ್ಯುಮೆಂಟೇಶನ್ ನಮ್ಮ ಹತ್ತಿರ ಯಾವುದು ತಯಾರಿದ್ರಿಲ್ಲ, ಕಡಿಮೆ ಇತ್ತು. ಆಗಿತ್ತು 50% ಆಗಿತ್ತು. ನಾವೇನಾದ್ರೂ ಸಬ್ಮಿಟ್ ಮಾಡಿದ್ರೆ ಏನಾಗ್ತಿತ್ತಂದ್ರೆ ಡೈರೆಕ್ಟ್ ನಮಗೆ ಟೀಮ್ ಬರ್ತಿತ್ತು, ಡೇಟ್ ಬರ್ತಿತ್ತು, ಬಟ್ ನಮ್ದು ಪೂರ್ ಪರ್ಫಾರ್ಮೆನ್ಸ್ ಆಗ್ತಿತ್ತು. ಆ ಒಂದು ಉದ್ದೇಶಕ್ಕಾಗಿ ನಾನು ಈ ನ್ಯಾಕದ SSR ಸಬ್ಮಿಷನ್ ಒಂದು ಬಿಟ್ಟು ಉಳಿದೆಲ್ಲ ಕೆಲಸವನ್ನ ಡಾಕ್ಟರ್ MN ಮೀರಾ ನಾಯಕ್ ಅವರ ಅವಧಿಯಲ್ಲಿ ಮಾಡಿದ್ದೆ. ಮುಂದೆ ಡಾಕ್ಟರ್ MN ಮಕಾಂದರ್ ಅವರು ಪ್ರಾಂಶುಪಾಲ ಆಗಿ ಬಂದರು. ಡಾಕ್ಟರ್ MN ಮಕಾಂದರ್ ಅವರ ಅವಧಿಯಲ್ಲಿ ನಾನು ಮನೆಗೆ ಇದ್ದದ್ದು ಕಡಿಮೆ, ಹೆಚ್ಚು ಕಾಲೇಜ್ನಾಗ ಇದ್ದೆ. ಯಾಕಂದ್ರೆ ಅಷ್ಟು ನನ್ನ ಮತ್ತು ಮಕಾಂದರ ಸರ್ ಅವರ ಒಂದು ಸಂಬಂಧ ಮತ್ತು ಆತ್ಮೀಯತೆ ಮತ್ತು ಇಬ್ಬರು ನಡುವೆ ಹೆಂಗೆ ಹೊಂದಾಣಿಕೆ ಇತ್ತಂದ್ರೆ, ದೇವ್ರು ನಮ್ಗೆ ಸಾಕಷ್ಟು ಕೊಟ್ಟಾನ, ಸಂಸ್ಥೆ ಕೊಟ್ಟದ. ಇರುತ್ತಂತ ಸಂಸ್ಥೆಗೆ ಏನಾದ್ರೂ ಒಂದು ಮಾಡೋಣ ಅನ್ನೋದು ಇಬ್ಬರು ನಡುವೆ ಒಂದು ನಮಗೊಂದು ವಿಶ್ವಾಸ ಇತ್ತು. ಅದೇ ತರ ನಾವು ಅಲ್ಲಿ ಕೆಲಸ ಮಾಡಿದ್ದೀವಿ. ಸಾಕಷ್ಟು ಕೆಲಸ ಮಾಡಿದ್ದೇನೆ ಮಕಾಂದರ ಜೊತೆ ಅಂತೂ. ಇಷ್ಟು ಫಂಕ್ಷನ್ ಮಾಡಿರಲ್ಲ, ಮೋಸ್ಟ್ಲಿ ನನ್ನ ಆ ಫಂಕ್ಷನ್ ಯಾರು ಮಾಡಿದ್ರೆ ಬೇರೆ ಕಾಲೇಜ್ನಾಗ ಅಷ್ಟು ಫಂಕ್ಷನ್ ಮಾಡಿದ್ದೇವೆ ನಾವು. ಮಾಡಿ ಅದು ನಾವು ನ್ಯಾಕ್ ಪ್ರೊಸೆಸ್ ಅನ್ನ ಯಶಸ್ವಿಯಾಗಿ ಮುಗಿಸಿದ್ವಿ. ಆಕ್ಚುಲಿ ನಮ್ಗೆ ಏನಿತ್ತಂದ್ರೆ, ನಮ್ಮ ಎಕ್ಸ್ಪೆಕ್ಟೇಷನ್ ಸರ್ ನಮ್ದು ಬರೀ B+ ಗ್ರೇಡ್ ಇತ್ತು ನಮ್ದು. ಬಟ್ ದೇವರು ಅಲ್ಲ ನಮ್ಗೆ B++ ಕೊಟ್ಟ. ಬಟ್ ಒಂದು ನೋವು ಏನಾಗ್ತಂದ್ರೆ, ಅದು ನಮ್ಗೆ 0.05 A ಗ್ರೇಡ್ ಹೋಯ್ತು. ಅದು ಒಂದು ನಮ್ಗೆ ನೋವಾಗ್ತದೆ. ಅದು ಏನ್ ಮಿಸ್ಟೇಕ್ ಆಗಿತ್ತು ನಮ್ಗೆ ಗೊತ್ತಾಯ್ತು. ಬಟ್ ಪಾಸ್ಟ್ ಇಸ್ ಪಾಸ್ಟ್. ಬಟ್ ಆ ಒಂದು 3rd ಟೈಮ್ ನ್ಯಾಕ್ ನಾವು ಕೆಲಸ ಮಾಡಿದ್ದು ನಿಜವಾಗಿ ನಮ್ಗೆ ತುಂಬಾ ಸಂತೋಷ ಆಗ್ತದ. ಈಗ ನೆನೆಸ್ಕೊಂಡ್ರೆ ಅಷ್ಟು ಕೆಲಸ ಮಾಡಿದೀವ ಅಂತ ನಮ್ಗೆ ಈಗಾದ್ರೂ ಅದು ನಮ್ಗೆ ಹೇಗೆ ಮೀರಿದ್ದದು. ನಮ್ಗೆ ರಾತ್ರಿ 9 ಗಂಟೆ 10 ಗಂಟೆ ತನಕ ಕೂತಿದ್ದೇವೆ ನಾವೆಲ್ಲ. ಮಕಾಂದರ ಸರ್, ನಾನು, ಡಾಕ್ಟರ್ IN ರಾವ್ ಅವರು, NB ನಾರ್ವತ್ವಾಡ್ ಅವರು, ಅದಕ್ಕಿಂತ ಮುಂಚೆ ನಮ್ಮ ಜೊತೆ MM ಜವರಿ ಅವರು, ಹೀಗೆ ನಾವು ರಾತ್ರಿ 10 ತನಕ ಕೊನೆಗೂ ರಾತ್ರಿ 12 ತನಕ ಕೂತೇವೆ. ನನ್ನ ವಾಕಿಂಗ್ ರಾತ್ರಿ 9 ಗಂಟೆ ಮೇಲೆ ಕ್ಯಾಂಪಸ್ನಲ್ಲಿ. ಅಷ್ಟು ಸೀರಿಯಸ್ ವರ್ಕ್ ಮಾಡಿ ಆ ಒಂದು ನ್ಯಾಕ್ ಪ್ರೊಸೆಸ್ ಅನ್ನ ಕಂಪ್ಲೀಟ್ ನಮ್ಗೆ ಇಡೀ ಸಿಬ್ಬಂದಿ ಒಂದು ಸಹಕಾರದೊಂದಿಗೆ ಆ ನ್ಯಾಕ್ ಪ್ರೊಸೆಸ್ ಅನ್ನ ನಾನು ಮಾಡಿದೆ. ನಮಗೆ 2 ಸಲ ನ್ಯಾಕ್ IPSC ಕೋಆರ್ಡಿನೇಟರ್ ಆದದ್ದು. ನಿಜವಾಗಿ ನನಗೆ ಅವಕಾಶ ಕೊಟ್ಟಂತ ಪ್ರಾಚಾರ್ಯರಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಸಮಯದಲ್ಲಿ ಅದೇನು ನ್ಯಾಕ್ ಒಂದು ಪ್ರೊಸೆಸ್ ಇತ್ತು 3rd ಟೈಮ್ದಲ್ಲಿ, ಅವಾಗಿನ ಪ್ರೆಸಿಡೆಂಟ್ ಆದಂತಹ ಇಕ್ಬಾಲ್ ಜಮಾದಾರ್ ಸರ್, ಹಾಗೆ ಸೆಕ್ರೆಟರಿ ಆದಂತಹ ನಜೀರ್ ಅಹಮದ್ ಮನಿಯಾರ್ ಸರ್ ಮತ್ತು ಜಾಯಿಂಟ್ ಸೆಕ್ರೆಟರಿ ಅಂತ ಟಮಾಟರ್ ಸರ್ ಬಹಳ ನಮ್ಗೆ ಸಪೋರ್ಟ್ ಕೊಟ್ಟರು. ಜಾಯಿಂಟ್ ಸೆಕ್ರೆಟರಿ ಟಮಾಟರ್ ಅಂತ ನನ್ಗೆ ಫೋನ್ ಮಾಡಿ ಹೇಳ್ತಿದ್ರು, ಯಾರಾದ್ರೂ ನ್ಯಾಯ ಕೆಲಸ ಮಾಡಬೇಕಂದ್ರೆ ಜಸ್ಟ್ ಒಂದು ಫೋನ್ ಮಾಡಿ ನಾ ಸ್ವತಃ ಬಂದು ನಿಮಗೆ ಮೆಮೊ, ಅವ್ರಿಗೆ ಯಾರು ಮಾಡಿ ಅವ್ರಿಗೆ ಮೆಮೊ ಕೊಡ್ತೇನೆ ಅಂತ ಹೇಳಿ. ಸರ್ ಮ್ಯಾನೇಜ್ಮೆಂಟ್ ಬೆನ್ ಹರಿತಂತೇಳಿ ಆ ನ್ಯಾಕ್ ಕೆಲಸ ಯಶಸ್ವಿ ಆಯಿತು. ಅವಾಗ ಮನೆ ಸರ್ ಇದ್ರು, ಗೊತ್ತಿದೆ ಅವರಿಗೆಲ್ಲ, ಎಷ್ಟು ಗೊತ್ತಿದೆ. ಆಮೇಲೆ ಪಾಗೆ ಸರ್ ಇದ್ರು. ಆ ಪ್ರೊಸೆಸ್ ಏನಿದೆ ಅಂತ ಗೊತ್ತಿದೆ. ಅದು ಎಷ್ಟು ನಾವು ಆ ನ್ಯಾಕಿಗೆ ಎಷ್ಟು ತ್ರಾಸ ಪಟ್ಟಿದ್ದೇವೆ ಅಂದ್ರೆ, ಎನಿ ಹೌ ನಮ್ಗೆ B++ ಬಂದದ್ದು. ಮತ್ತದು ಹೊಸದು ನಮ್ಗೆ B++ ಆದದ್ದು ನಮ್ಮ ಧಾರವಾಡ ಸುತ್ತಮುತ್ತಲಿನಲ್ಲಿ. ಆ ಹೊಸ ಒಂದು ಏನೊಂದು ನಮ್ಗೆ ಬಂದಿತ್ತು ಗೈಡೆನ್ಸ್, ಅದರಲ್ಲಿ ಫಸ್ಟ್ ಕಾಲೇಜ್ ನಮ್ದೇ ನ್ಯಾಕ್ ಅಕ್ರೆಡಿಟೇಷನ್ ಆದದ್ದು. B++ ತಗೊಂಡದ್ದು ಫಸ್ಟ್ ಕಾಲೇಜ್ ನಮ್ದೇ ಅವಾಗ. ಹೀಗೆ ಸಾಕಷ್ಟು ನಾವು ಡಾಕ್ಟರ್ NM ಮಕಾಂದರ್ ಜೊತೆ ಕೆಲಸ ಮಾಡಿದ್ದು, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ನಾನು ಮಹಾವಿದ್ಯಾಲಯದಲ್ಲಿ ಸಾಕಷ್ಟು ಜವಾಬ್ದಾರಿ ಕೆಲಸಗಳನ್ನ ಸಂತೋಷದಿಂದ ಮಾಡಿದ್ದೇನೆ. ಆಲ್ರೆಡಿ ಈಗಾಗಲೇ ಹೇಳಿದ್ದೇನೆ, 2 ಸಲ ನಾನು ನ್ಯಾಕ್ IPSC ಕೋಆರ್ಡಿನೇಟರ್ 2014 ಮತ್ತು 2022ರಲ್ಲಿ ಕೆಲಸ ಮಾಡಿದ್ದೆ. ಇದು ನಮ್ಮ ಕಾಲೇಜಿಗೆ ಐಸತ್ ಯಾವಾಗ ಬಂತು, ಆಲ್ ಇಂಡಿಯಾ ಸರ್ವೆ, ಹೈಯರ್ ಎಜುಕೇಶನ್ ಸರ್ವೆ ಯಾವಾಗ ಬಂತು ಅವಾಗಿಂದ ನಾನೇ ನೋಡಲ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೇನೆ. ಹಾಗೆ NIRF ಅಂತ ಇದೆ, ಅದು ನ್ಯಾಷನಲ್ ಲೆವೆಲ್ ರ್ಯಾಂಕ್ ಕಾಲೇಜ್ ಅಂತ ನೋಡೋದು.
ಅವಾಗಿಂದ ನಾನೇ ಅದಕ್ಕೆ ನೋಡಲ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೇನೆ. UCLS ನಮ್ಮ ಇಂಪ್ಲಿಮೆಂಟ್ ಆದ್ದು, ಅವಾಗಿಂದ ನಾನೇ ಅದನ್ನೇ ನೋಡಲ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. ರೆಡ್ ಕ್ರಾಸ್ ನೋಡಲ್ ಅಧಿಕಾರಿಯಾಗಿ, ELC ನಮ್ಮ ಜವಳಿ ಸರ್ ರಿಟೈರ್ಡ್ ಆದ್ಮೇಲೆ ELC ಅದು ನನಗೆ ಬಂತು, ಅದು ನೋಡಲ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. ಹಾಗೆ NSS ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ, ಸ್ಟಾಫ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದೇನೆ, MO ಕೋಆರ್ಡಿನೇಷನ್ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೇನೆ, ಕಾಲೇಜ್ ಅಫಿಲಿಯೇಷನ್ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೇನೆ. ಹೀಗೆ ಸಾಕಷ್ಟು ಇದಾವೆ. ನನಗಿದೆಲ್ಲ ಅವಕಾಶ ಮಾಡಿಕೊಟ್ಟಂತಹ ನನ್ನ ಸಿಬ್ಬಂದಿ ಮತ್ತು ಪ್ರಾಂಶುಪಾಲ್ ಅವರಿಗೆಲ್ಲ ನಾನು ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ವಿಶ್ವವಿದ್ಯಾಲಯಕ್ಕೆ ನಾನು ಸಾಕಷ್ಟು ಸಲ ಆಗಲೇ ನನಗೆ ಪ್ರೊಫೆಸರ್ ಶೆಟ್ಟರ್ ಅವರು ಹೇಳಿದರು, ಒಂದು ಇಸ್ಲಾಂ ಧರ್ಮದ ಪ್ರಾರ್ಥನೆಗಾಗಿ ಹೋಗ್ಬೇಕಾಗ್ತದ, ನಾವು ವರ್ಷಕ್ಕೆ 2 ಸಲ ಗಾಂಧಿ ಅವಾಗ ನಾನೇ ಕರ್ಕೊಂಡು ಆ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದು ನನಗೆ ನಿಜವಾಗಿ ಸಂತೋಷ ತಂದಿದೆ. ಮಹಾವಿದ್ಯಾಲಯದಲ್ಲಿ ನಡೆದಂತಹ ನ್ಯಾಷನಲ್ ಸೆಮಿನಾರ್ ಕಾನ್ಫರೆನ್ಸ್ ನಲ್ಲಿ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿ, ಕನ್ವೀನರ್ ಆಗಿ, ಟ್ರೆಜರರ್ ಆಗಿ ಕೆಲಸವನ್ನ ಯಶಸ್ವಿಯಾಗಿ ಮಾಡಿದ್ದೇನೆ. ಜೊತೆಗೆ ಏನು ಜರ್ನಲ್ ನಾವು ಬಿಡುಗಡೆ ಮಾಡಿದ್ದೇವೆ ಸರ್ ಆಲ್ರೆಡಿ ಹೇಳಿದ್ದಾರೆ, ಅದರಲ್ಲಿ ನಾನು ನಂದು ಒಂದು ಸಣ್ಣ ಪಾತ್ರ ಇದೆ. ISN ಮತ್ತು UGC ಕೇರ್ ಜರ್ನಲ್ ಬಿಡುಗಡೆಯಲ್ಲಿ ಅತಿ ಯಶಸ್ವಿಯಾಗಿ ನಾವು ಅದನ್ನು ನಿರ್ವಹಿಸಿದ್ದೇವೆ ಅಂತ ಹೇಳಿ ನನಗೆ ತುಂಬಾ ಸಂತೋಷ ಆಗ್ತದೆ. ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಕಾಲೇಜಿಗೆ ರ್ಯಾಂಕ್ ಬಂದಿದ್ದಾವೆ. ಅದರಲ್ಲಿ ಮುಂಜಿ ಆಗಲಿ ಹಾಗೂ ಮಮತಾ ಪಾಟೀಲ್, ಇರಾಮ ಕಮ್ಮಾಳ್ ಮತ್ತು BB ಐಸಾ ಲೇಸೆಂವಾಡೆ ಇವರು ನಮ್ಮ ಸಬ್ಜೆಕ್ಟ್ ಬಂದಿದ್ರಲ್ಲ 100ಕ್ಕೆ 100 ಅವ್ರದ್ದು ರಿಸಲ್ಟ್. ಹೀಗಾಗಿ ನಮ್ಮ ಸಬ್ಜೆಕ್ಟ್ ಆ ರ್ಯಾಂಕ್ ದಲ್ಲಿ ಕಾಂಟ್ರಿಬ್ಯೂಷನ್ ಐತೆ ಅಂತ ಹೇಳಿ ನನಗೆ ತುಂಬಾ ಸಂತೋಷ ಆಗ್ತದೆ. ELC ಬಗ್ಗೆ ಅದು 2 ವರ್ಷ ಅಂತೂ ನಾನು ನಿಜವಾಗಿ ಮಾಡಿದ್ದು ನನಗೆ ವಂಡರ್ ಅನಿಸ್ತದೆ. ಸಾಕಷ್ಟು ಕೆಲಸ ಮಾಡಿದ್ದೇನೆ. ಮಹಾವಿದ್ಯಾಲಯದ ಹೆಸರನ್ನ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ತಗೊಂಡು ಹೋಗಲಿಕ್ಕೆ ನನಗೆ ತುಂಬಾ ಸಹಾಯ ಆಯಿತು. ಅದಕ್ಕೆ ನನಗೆ ಡೈರೆಕ್ಷನ್ ಮಾಡಿದಂತಹ, ಮಾರ್ಗದರ್ಶನ ಮಾಡಿದಂತಹ ಜನಾಬ್ ಖೈರುದ್ದೀನ್ ಶೇಖ್ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕೊನೆಯ ಮೂಮೆಂಟ್ ನಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಕೈಬಿಟ್ಟು ಅದನ್ನ ನಾನು ರಿಜೆಕ್ಟ್ ಮಾಡಿರ್ತಾರೆ. ಅವರು ಮಾಡಕ್ಕೆ ಒಂದು ರೀಸನ್ ಇತ್ತು. ಏನ್ ರೀಸನ್ ಇತ್ತಂದ್ರೆ, 3 ವರ್ಷದಲ್ಲಿ ಒಂದೇ ಕಾಲೇಜಿಗೆ ರಾಜ್ಯ ಪ್ರಶಸ್ತಿ ಕೊಡಕ್ ಆಗುದಿಲ್ಲ ಅಂತ ಹೇಳಿ. ಹೀಗಾಗಿ ನಂದು ಅದು ಆ ರಾಜ್ಯ ಪ್ರಶಸ್ತಿ ರಿಜೆಕ್ಟ್ ಆಯ್ತು. ಬಟ್ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರಥಮವಾಗಿ ಎಲ್ಲ ಒಂದು ಇವನ್ನ ಏನು ಅವಾರ್ಡ್ ಬಂದಾರ. ಅದಕ್ಕೆ ನಮ್ಮ ಖೈರುದ್ದೀನ್ ಶೇಖ್ ಅವರು ಸಾಕಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ELCಯಲ್ಲಿ ನಾನು ಮತದಾನ ಅಭಿಯಾನದ ಬಗ್ಗೆ ಒಂದು ಮರೇವಾಡ ಗ್ರಾಮದಲ್ಲಿ ನೆನಪದ ಒಂದು 12 ಚಕಡಿ ಸರ್, 12 ಚಕಡಿಯಲ್ಲಿ ನಾವು ಒಂದು ಮೆರವಣಿಗೆ ಮಾಡಿದ್ವಿ ಮತದಾನ ಅಭಿಯಾನ. ಅದೇನು ಮುಂದೆ ಏನೇನೋ ಅಲ್ಲಿ ಆ ಸ್ಟೂಡೆಂಟ್ ಜಾಂಜು ಹಚ್ಚಿ ಮಾಡಿದ್ರೆ ಅದೊಂದು ಅದ್ಭುತ. ಆ ದಿನ ಎಲ್ಲಾ ಪೇಪರ್ನಾಗ ಬಂದಿತ್ತು. ನೆಕ್ಸ್ಟ್ ಡೇ ಮತ್ತು TV ಚಾನೆಲ್ನಾಗೂ ಬಂದಿತ್ತು. ನಮ್ದು ಮತದಾರ ಅಭಿಯಾನ ಮಾಡಿದ್ದು ಅಂಜುಮನ್ ಕಾಲೇಜಲ್ಲಿ ಮಾಡಿದಂತೆ. ನೆಕ್ಸ್ಟ್ 2 ದಿನ ಆದ್ಮೇಲೆ JP ಆಫೀಸ್ನಲ್ಲಿ ಒಂದು ಮೀಟಿಂಗ್ ಇತ್ತು. ಮೀಟಿಂಗ್ ಇದ್ದಾಗ ಮೀಟಿಂಗ್ ಅದೇ ಸ್ವರೂಪ ಮೇಡಮ್ ಅವರು ಮೀಟಿಂಗ್ ಅನ್ನ ಸ್ಟಾಪ್ ಮಾಡಿ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ಅಂತ ಹೇಳಿ, ನಾವು ಏನು ಮರೆವಾಡ್ದಾಗಿ ನಮ್ದು ಅಭಿಯಾನ ಮಾಡಿದ್ದೀವೋ ಅದನ್ನ ಮೀಟಿಂಗ್ ಸ್ಟಾಪ್ ಮಾಡಿ ಅಂದ್ರೆ ನಾವು ಒಂದು ಮತದಾರ ಅಭಿಯಾನ ಮಾಡಿದ್ದೇವೆ ಚಕಡಿ ತಗೊಂಡ್ರೆ ಅದನ್ನ ಆ ಮೀಟಿಂಗ್ ದಲ್ಲಿ ತೋರಿಸಿದ್ದು ನನಗೆ ತುಂಬಾ ಹೆಮ್ಮೆ ಆಗಿದೆ. ಅದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಅದಕ್ಕೆ ಸಹಾಯ ಮಾಡಿದ್ದಾರೆ. ಮರೆವಾಡದ ರೈತರು ನನಗೆ ಸಹಾಯ ಮಾಡಿದ್ದಾರೆ. ಜೊತೆಗೆ ನಮ್ಮ ಸಿಬ್ಬಂದಿಯವರು ಎಲ್ಲ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಆಮೇಲೆ ರೆಡ್ ಕ್ರಾಸ್ ಬಗ್ಗೆ ನಾನು ನಿಮ್ಗೆ ನಾನು ಯಾವಾಗ ನಾನು ನೋಡಲ್ ಆಫೀಸರ್ ಅನ್ನು ತಗೊಂಡೆ, ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇವೆ. ನನಗೆ ಈಗ ಮನ್ನಾದಾಸ್ ಪ್ರಿನ್ಸಿಪಾಲ್ ಇದ್ದಾಗ ವಿಶ್ವವಿದ್ಯಾಲಯದಲ್ಲಿ ರೆಡ್ ಕ್ರಾಸ್ ಒಬ್ಬರು ಗವರ್ಮೆಂಟ್ ನಾಮಿನಿ ಇದ್ದಾರೆ ಪ್ರತಿ ಅಂತೇಳಿ. ಅವ್ರು ನೀವು ಡಾಕ್ಯುಮೆಂಟ್ ಎಲ್ಲ ತಗೊಂಬ ಅಂತಂದು ಡಾಕ್ಯುಮೆಂಟ್ ತಗೊಂಡು ಹೋಗಿ ನೋಡಿದ್ರು. ಅವರು ಯಾವ ಕಾರಣದಲ್ಲಿ ಕೆಲಸ ಮಾಡಿಲ್ಲ. ಇದನ್ನೆಲ್ಲ ನನಗೆ PDF ಮಾಡಿಕೊಂಡು ನಾನು ಅವಾರ್ಡ್ಗೆ ಅಪ್ಲೈ ಮಾಡ್ತೀನಿ ಅಂತಂದ್ರು. ಬಟ್ ಕೆಲಸದ ಒತ್ತಡ ಜಾಸ್ತಿ ಇತ್ತು, ನನಗೆ ಅದು ಮಾಡಕ್ ಆಗಲಿಲ್ಲ. ಒಂದು ರೆಡ್ ಕ್ರಾಸ್ ನಲ್ಲಿ ನಾನು ಪ್ರತಿ ವರ್ಷ ಮಾಡಿದ್ದು ಸುಮಾರು 152 ಮಂದಿಗೆ ಕಣ್ಣು ಚೆಕ್ ಮಾಡ್ತಿದ್ದೀವಿ, ಟೆಸ್ಟ್ ಮಾಡಿಸ್ತಿದ್ವಿ MMGC ಹಾಸ್ಪಿಟಲ್. ಪ್ರತಿ ವರ್ಷ ಮಿನಿಮಮ್ 30 ಮಂದಿಗೆ ಫ್ರೀ ಆಗಿ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದ್ದೇವೆ ನಾವು. ಸುತ್ತಮುತ್ತ BPL ಕಾರ್ಡ್ ಏನ್ ಬಂದಿದ್ದಾರೆ ಆ ಗ್ರಾಮೀಣ ಮಂದಿಗೆ ಪ್ರತಿ ವರ್ಷ 30 ಮಂದಿಗೆ ಕಣ್ಣಿನ ಆಪರೇಷನ್ ಫ್ರೀ ಆಗಿ MMGC ಒಂದು ಸಂಯೋಗದೊಂದಿಗೆ ಮಾಡಿದ್ದು ನನಗೆ ತುಂಬಾ ಸಂತೋಷ ಇದೆ. ಆಫೀಸ್ದಲ್ಲಿ ನನ್ನ ಕೆಲಸ ಮುಗಿದ ಮೇಲೆ ನಾನು
ಅಂದ್ರೆ ನಂದು ದಿನ ಏನಂತ ಬೋಧನೆ ಇತ್ತು, ಬೋಧನೆ ಮುಗಿಸಿದ ಮೇಲೆ ನಾನು ಸೀದಾ ಆಫೀಸಿಗೆ ಬರ್ತಿದ್ದೆ, ಕೆಳಗೆ ಆಫೀಸ್ನಾಗ ಬರ್ತಿದ್ದೆ. ಆಫೀಸ್ ಅಂದ್ರೆ ನನಗೆ ಒಂಥರ ಫ್ಯಾಮಿಲಿ ಹೋಮ್ ಇದ್ದಾಗ ನನಗೆ ಅದು. ಅಲ್ಲಿ ಏನು ಎಲ್ಲ ಸಿಬ್ಬಂದಿ ಇದಾರ, ನನಗೆ ಇಷ್ಟು ಗೌರವ ಕೊಡ್ತಿದ್ರು. ಯಾವುದೇ ಒಂದು ಕನ್ನಡ ಡ್ರಾಪ್ ಬಂದ್ರೆ ಅದು ನನ್ನ ಹತ್ರ ಬರ್ತಿತ್ತು. ಪ್ರತಿಯೊಬ್ಬರು ಪಕ್ಕದಲ್ಲಿ ಕುಂತು ಏನಾದ್ರು ಕೆಲಸ ಕೊಡುವಂತಿದ್ದೆ ನಾನು. ಹಾಗೆ ನನಗೆ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟಾರ ಎಲ್ಲ. ಅಲ್ಲಿ ಕೆಳಗಿನ ಆಫೀಸ್ ನಾನ್ ಸ್ಟಾಪ್ ಮಂದಿ, ನಾವು ಹೆಸರು ಹೋದ್ರ ಟೈಮ್ ಆಗ್ತಾ ಇದೆ. ನನಗನ್ಸಿದ ಮಟ್ಟಿಗೆ ಅಂಜುಮನ್ ಸಂಸ್ಥೆಯಿಂದ ಸುಮಾರು 5 ಸಲ ನನ್ನ ಸನ್ಮಾನ ಆಗಿದೆ. ಅದ್ರ ನನ್ನಂತ ಪುಣ್ಯವಂತ ಯಾರು ಅನಿಸ್ತದ. ಆಮೇಲೆ ಇಷ್ಟೊಂದು ಹೈಯೆಸ್ಟ್ ಸನ್ಮಾನ ಆಗ್ತದೆ ನನಗೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ನಾನು ಅಂಜುಮನ್ ಸಂಸ್ಥೆಗೆ ನಾನು ತುಂಬಾ ಋಣಿಯಾಗಿದ್ದೇನೆ. ನಾನು ಕೆಲವೊಂದು ವೇಳೆ ಸಮಸ್ಯೆಯಲ್ಲಿದ್ದಾಗ ನನ್ನ ಸಹೋದರ ಮಲ್ಲಿಕಾರ್ಜುನ ಆಗಲಿ, ಸಹೋದರ ವಿಜಯ್ ಕುಮಾರ್, ಸಹೋದರ ಸುರೇಶ್ ಅವರು, ಹಾಗೆ ರಾಜಶೇಖರ್ ಅವರು ನನಗೆ ಹಿಂದೆ ಬೆನ್ನೆಲುಬಾಗಿ ನಿಂತು ನನಗೆ ಧೈರ್ಯ ತುಂಬಿ ನನಗೆ ಇದೆಲ್ಲ ಒಂದು ಏನೊಂದು ಯಶಸ್ವಿ ಇದೆ, ಅದಕ್ಕೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೇನೆ. ಅದ್ರ ಜೊತೆಗೆ ನನ್ನ ಎಲ್ಲ ಅತ್ತಿಗೆಯರು, ಏನು ರಾಜಶ್ರೀ ಮೇಡಮ್ ಅವರು ಪ್ರಿನ್ಸಿಪಾಲ್ ರಿಟೈರ್ಡ್ ಆಗಿದ್ದಾರೆ, ಹಾಗೂ ಜಯಶ್ರೀ ಅವರು, ಹೀಗೆ ನನ್ನ ಎಲ್ಲ ಅತ್ತಿಗೆಯವರು ನನಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ನೆಕ್ಸ್ಟ್ ನಾನು ಈ ನನ್ನ ಕುಟುಂಬದ ಬಗ್ಗೆ ಹೇಳಬೇಕಾದ್ರೆ ನಿಜವಾಗಿ ನಾನು ಪುಣ್ಯವಂತ ಹೇಳ್ತೇನೆ. ನಂದು ಇವತ್ತು ಇಷ್ಟೊಂದು ಪ್ರತಿಯೊಬ್ಬರು ಹೇಳ್ತಾರ ನೀವು ರಿಟೈರ್ಡ್ ಆದಾಗ ಅನ್ಸುತ್ತದ ಅಂತೇಳಿ. ಅದಕ್ಕೆ ಮುಖ್ಯ ಕಾರಣ ನನ್ನ ಧರ್ಮ ಪತ್ನಿ ರೇಖಾ ಅವರು. ಯಾಕಂದ್ರೆ ಗುಣಮಟ್ಟದ ಒಂದು ಅಡಿಗೆಯನ್ನು ಏನು ನನಗೆ ತಪ್ಪದ ಏನು ಕೊಡ್ತಿದ್ರಲ್ಲ ಅದೇ ಮೇಲದು. ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ನನ್ನ ಧರ್ಮಪತ್ನಿ ರೇಖಾ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೊತೆಗೆ ನಾನು ಇನ್ನೂ ಒಂದು ಪುಣ್ಯವಂತ ಅಂದ್ರೆ ನನಗೆ ಇಬ್ರು ಹೆಣ್ಮಕ್ಳು, ಒಬ್ರು ಸೌಮ್ಯ ಅಂತಾರೆ, ಒಬ್ರು ಲಕ್ಷ್ಮಿ ಅಂತಾರೆ. ಸೌಮ್ಯ MBBS ಮುಗಿಸಿ ಈ ಸಲ MB ಮಾಡ್ತಾ ಇದ್ದಾರೆ SDM ದಲ್ಲಿ. ಜೊತೆಗೆ ಲಕ್ಷ್ಮಿ ಅವರು BE ಮುಗಿಸಿ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದಾರೆ. ನನ್ನ ಅನ್ಸಿದ ಮಟ್ಟಿಗೆ ನಾನು ಅವ್ರ ಸನ್ನಾಮದಿಂದ ಹಿಡಿದು ಇನ್ನೂವರೆಗೆ ನನಗೆ ಯಾವುದೇ ರೀತಿ ಒಂದು ತೊಂದರೆ ಕೊಟ್ಟಿಲ್ಲ. ತಮ್ಮ ಎಜುಕೇಶನ್ ತಮ್ಮ ಏನಿದೆ ಅದಕ್ಕೆ ನಾನು ಅಂತ ಮಕ್ಕಳನ್ನ ಪಡೆಯಲಿಕ್ಕೆ ನಾನು ನಿಜವಾಗಿಯೂ ಏನು ಹಿಂದಿನ ಇದರಲ್ಲಿ ಪುಣ್ಯ ಮಾಡಿದೆ ಅಂತೇಳಿ ನನ್ನ ಅನಿಸಿಕೆಯನ್ನ ನಾನು ಹೇಳ್ತೇನೆ. ತುಂಬಾ ಸಹೋದರಿಗಳು ಒಂದು ಪ್ರಶ್ನೆ ಕೇಳ್ತಿದ್ರು ನನಗೆ, ಇಷ್ಟೊಂದು ಪೇಷನ್ಸ್ ಹೆಂಗದ ಅಂತೇಳಿ, ಅದ್ರ ಗುಟ್ಟು ಏನು ಅಂತೇಳಿ. ಮೇಡಮ್ ಅಲ್ಲಿ ಇದೆ ಬಲಾರ ಮೇಡಮ್ ಅವರು ಮತ್ತು ವಿಜಯ ಮೇಡಮ್ ಅವರು. ಅದಕ್ಕೆ जीवन में 3 फैक्ट्री है, दिमाग में ಐಸ್ ಫ್ಯಾಕ್ಟ್ರಿ ರತ್ನ. ನಮ್ದು ಏನಿದೆ ಇದು ನಮ್ದು ಯಾವತ್ತಿದ್ರು ಶಾಂತಿ ಇರಬೇಕಿದ್ರು, ಇದು ಐಸ್ ಫ್ಯಾಕ್ಟ್ರಿ ಇರಬೇಕು. ಜುಬಾನ್ ಮೇ ಶುಗರ್ ಫ್ಯಾಕ್ಟ್ರಿ ರತ್ನ, ನಮ್ಮ ಮಾತುಗಳು ಹೆಂಗಿರ್ಬೇಕಂದ್ರೆ ಸ್ವೀಟ್ ಇರಬೇಕು. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ನುಡಿದರೆ ಮುತ್ತಿನ ಹಾರದಂತೆ ಇರಬೇಕಂತೆ. ದಿಲ್ ಮೇ ಫ್ರೇಮ್ ಫ್ಯಾಕ್ಟ್ರಿ ರತ್ನ, ನಾವು ಯಾರ ಜೊತೆ ಮಾತಾಡ್ಬೇಕಾದ್ರೆ ನಮ್ದು ಹೆಂಗಿರ್ಬೇಕಂದ್ರೆ ಪ್ರೀತಿಯಿಂದ ಮಾತಾಡ್ಬೇಕು ಅಂತಾರೆ. ದೆನ್ ಲೈಫ್ ಗೋತಿ ಸ್ಯಾಟಿಸ್ಫ್ಯಾಕ್ಟರಿ ಅಂತೇಳಿ. ಇದು ಇನ್ನೊಂದು ನಾನು ವಿಷಯವನ್ನ ವ್ಯಕ್ತಪಡಿಸಲಿಕ್ಕೆ ಮಾಡಿ, ನಾವೆಷ್ಟೇ ನಾವು ಗಳಿಸ್ರಿ, ನಮ್ಮ ಎಂತ ದೊಡ್ಡ ಮನೆ ಕಟ್ರಿ, ಬೇಕಾದಷ್ಟು ಜಾಗ ತಗೋರಿ, ಕೊನೆಗೆ ನಮ್ಗೆ ಸಿಗೋದು 3/6 ಜಾಗ ಅಷ್ಟೇ. ಇದೊಂದು ನಮ್ಮ ಮನಸ್ಸಿನಾಗಿತ್ತಂದ್ರೆ ನಾವು ಸುಖವಾಗಿನೇ ಇರ್ತೇವೆ. ಮನಿ ಹಿಂದೆ ಬೆನ್ನು ಹತ್ತಿದ್ರ ಹಣದ ಹಿಂದೆ ಬೆನ್ನು ಹತ್ತಿದ್ರ ಮನಸ್ಸೆ ಹೆಣ ಆಗ್ತಾನಂತೇಳಿ. ಅದಕ್ಕೆ ಹಣದ ಹಿಂದೆ ಬೆನ್ನು ಹತ್ತದೆ ನಾವು ಗುಣವಂತನಾಗಿ ಉತ್ತಮ ಮಾನವನಾಗಿ ಆಗಲಿಕ್ಕೆ ಸಾಧ್ಯ ಇದೆ. ನಾನು ದಿನ ಯೋಗ ಮಾಡ್ತೇನೆ. ಯೋಗ ಮಾಡಬೇಕಾದ್ರೆ ರಾತ್ರಿಗೆ ಒಂದು ಶವಾಸನ ಅಂತ ಬರ್ತದೆ, ಅದು ಮ್ಯಾಟ್ ಇದೆ, ಅದು 2.5 × 6 ಶವಾಸನ ಅಂದ್ರೆ ಶವದ ಮಕ್ಕೊಂಡ್ಬಿಟ್ಟು ಕೊನೆಗೆ ಆ ಶವಾಸನ ಹಾಕಿದ ಅದು ಮಲಗಿದ ನನ್ನ ನೆನಪಾಗ್ತದ, ಓ ನನ್ನ ಕೊನೆಗೆ ಡಿಸ್ಕಸ್ ಆಗಪ್ಪ ಅಂತೇಳಿ. ಅದಕ್ಕೆ ಜೀವನದಲ್ಲಿ ಏನಿದೆ, ನಾವು ಕೆಲವೊಂದು ವಿಷಯಗಳನ್ನ ಇಟ್ಟುಕೊಂಡ್ರ ಆಧ್ಯಾತ್ಮಿಕ ಚಿಂತನೆ ಇದ್ದರ ಯಾವುದೋ ಸಮಸ್ಯೆ ಆಗುವುದಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಮತ್ತೊಮ್ಮೆ ನಾನು ಸಂಸ್ಥೆಗೆ ಚಿರಋಣಿಯಾಗಿದ್ದೇನೆ. ಇವತ್ತು ನಾನು ಮತ್ತು ನನ್ನ ಕುಟುಂಬ ಸಂತೋಷದಿಂದ ಇರಬೇಕಾದ ಅಂಜುಮನ್ ಸಂಸ್ಥೆ. ಅಂಜುಮನ್ ಸಂಸ್ಥೆ ನನಗೆ ಸಾಕಷ್ಟು ಗೌರವ ಕೊಟ್ಟದ. ಆ ಗೌರವವನ್ನು ನಾನು ಎಂದೂ ಮರೆಯುವುದಿಲ್ಲ.
ಈಗ ನನ್ನ ಜೊತೆ ಟೈಮ್ ಟೇಬಲ್ ಇಲ್ಲ, ಆಫೀಸ್ ಫೈಲ್ ಇಲ್ಲ, ನಾನು ನನ್ನ ಜೊತೆ ಯಾವುದೂ ಕೊಡೋಲ್ಲ. ಬಟ್ ನಾನು ಏನು 32 ವರ್ಷ ಕೆಲಸ ಮಾಡಿದ್ದೇನೆ ಅದು ಡಾಕ್ಯುಮೆಂಟ್ ಹೇಳ್ತಾವಲ್ಲ, ನಾ ಏನ್ ಮಾಡಿದ್ದೇನೆ ಅಂತೇನೆ, ಅವೇ ನನ್ನ ಸದಾ ನೆನಪುಗಳು. ಕೊನೆಗೆ ಈ ಸಂಸ್ಥೆಗೆ ಮತ್ತೊಮ್ಮೆ ನಾನು ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ, ಈ ಸಂಸ್ಥೆ ನನ್ನನ್ನು ಬಹಳ ಗೌರವದಿಂದ ನೋಡಿದೆ. ನಾನು ಬೇರೆ ಸಂಸ್ಥೆದಾಗಿದ್ರೆ ನನಗೆ ಇಷ್ಟ ಗೌರವ ಸಿಕ್ಕಿದ್ದಿರೋ ಗೊತ್ತಿಲ್ಲ. ಆಗಿನ ಪ್ರೆಸಿಡೆಂಟ್ ಹೇಳ್ಕೊಂಡು, ಆಗಿನ ಆಡಳಿತ ಮಂಡಳಿ ಹೇಳ್ಕೊಂಡು ಪ್ರತಿಯೊಬ್ಬರು ನನಗೆ ಅಷ್ಟೇ ಗೌರವದಿಂದ ನೋಡ್ಕೊಂಡಿದ್ದಾರೆ. ಜೊತೆಗೆ ನನ್ನ ಸಿಬ್ಬಂದಿ, ಸೀನಿಯರ್ ಸಿಬ್ಬಂದಿ ಎಂದು ನಾನು ಜೂನಿಯರ್ ಎಂದೂ ನೋಡ್ಕೊಂಡಿಲ್ಲ. ತಮ್ಮ ಸ್ವಂತ ತಮ್ಮನ ತರ ನನ್ನ ನೋಡ್ಕೊಂತಾರ. ಎಲ್ಲ ಮೇಡಮ್ಸ್ಗಳಾಗಲಿ, ರಿಟೈರ್ಡ್ ಅಂತ ಮೇಡಮ್ಗಳು, ರಿಟೈರ್ಡ್ ಅಂತ ಸೀನಿಯರ್ ಪ್ರೊಫೆಸರ್ಗಳು ಬಹಳ ಚಂದ ನನಗೆ ಗೌರವ ಕೊಟ್ಟು ನನ್ನನ್ನು 32 ವರ್ಷ ಇಲ್ಲಿ ಸೇವಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಪ್ರತಿಯೊಬ್ಬರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ನಾಗೇಶ್ ಸರ್ ಬಗ್ಗೆ ಬಹಳಷ್ಟು ಜನ ಎಲ್ಲರೂ ಹೇಳಿದ್ರೆ ಅದು ಸತ್ಯವಾಗಿರ್ತಕ್ಕಂಥ ಮಾತು, ಯಾವುದೂ ಸುಳ್ಳಿಲ್ಲ, ರಿಯಾಲಿಟಿ ಅದು ಎಲ್ಲ ಆಗಿರ್ತಕ್ಕಂಥದ್ದು. ಅವರು ನಮ್ಮ ಕಾಲೇಜಿನಲ್ಲಿ ಸುಮಾರಾಗಿ 32 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಸುದೀರ್ಘವಾದ ಸೇವೆ ಸಲ್ಲಿಸಿ ಇವತ್ತು ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಬಹುತೇಕ ನಮ್ಮೆಲ್ಲ ಸ್ನೇಹಿತರ ಬಳಗದೊಳಗ ನಮ್ಮ ಮಹಾವಿದ್ಯಾಲಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತೆ ಯಾವುದೇ ಜವಾಬ್ದಾರಿ ಕೊಟ್ಟರು ಒಲ್ ಅಂತಕ್ಕಂಥ ಮನೋಭಾವನೆ ಇರಲಿಲ್ಲ. ಅವರು ಯಾರ ಒಲ್ಲಾದ್ರೂ ಅವರಿಗೆ ಹೋಗ್ತಕ್ಕಂಥದ್ದು. ಹೀಗಾಗಿ ನಮಗೊಂತ ಒಂದು ಸರ್ಕಲ್ ಇತ್ತು. ಸರ್ಕಲ್ನಲ್ಲಿ ಯಾರು ಬಂದ್ರೆ ಕಡೆಗೆ ನಾಗರಾಜ್ ಕೊಡೋರು ಬಿಡೋದು ಲೈಫ್ ಬಂದ್ಕೊಡ್ತೀವಿ. ಎಷ್ಟೋ ಸರಿ ನಾವು ಪ್ರಿನ್ಸಿಪಲ್ ಮಾತಾಡ್ತಿದ್ದೀವಿ, ಹಿಂದಿನ ಪ್ರಿನ್ಸಿಪಲ್ ನಾಗರಾಜ್ ಸರ್ ಕೊಟ್ಟರು ಅನ್ಸೋದು. ಅಂದ್ರೆ ಪ್ರತಿಯೊಂದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಗುಣ ಅವರಿಗೆ. ಹೀಗಾಗಿ ನಮ್ಮ ಕಾಲೇಜಿನ ಶ್ರೇಯಸ್ಸಿಗೆ, ಅಭಿವೃದ್ಧಿಗೆ ಬಹಳಷ್ಟು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ನಮ್ಮ ನಾಗರಾಜ್ ಸರ್. ಯಾವುದೇ ಕೆಲಸ ಇದ್ದರು ಅಚ್ಚುಕಟ್ಟಾಗಿ ಮೊದಲೇ 3 ದಿವಸ ಪ್ಲಾನ್ ಮಾಡಿ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಒಂದು ಅವರಿಗೆ ಬಹಳ ಅನುಕೂಲವಾಗಿರ್ತಕ್ಕಂಥದ್ದು ಮತ್ತು ಶ್ರದ್ಧೆಯಿಂದ ಮಾಡ್ತಕ್ಕಂಥ ಭಾವನೆ ಅವರು ಬಹಳ ಚೆನ್ನಾಗಿತ್ತು. ಹೀಗಾಗಿ ಅವ್ರಿಗೆ ಎಷ್ಟು ಹೇಳಿದ್ರು ಕಡಿಮೆ, ಯಾಕಂದ್ರೆ ಬಹಳಷ್ಟು 32 ವರ್ಷ ಸೇವೆ ಸಲ್ಲಿಸತಕ್ಕಂಥ ಅಗಾಧವಾಗಿರ್ತಕ್ಕಂಥ ಸರ್ವಿಸ್ ಅದು. ಇನ್ನು ನಾನು ಕಾಲೇಜ್ ಬಗ್ಗೆ ಬಹಳ ಜನ ಹೇಳಿದ್ರು, ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಇರೋದಿಲ್ಲ. ನಾನು ಅವ್ರ ಕುಟುಂಬ ಒಂದೇ ಸಮೀಪದಲ್ಲಿ ಇರ್ತಕ್ಕಂಥ, ಒಂದೇ ಓಣಿಯಲ್ಲಿ ಇರ್ತಕ್ಕಂಥವ್ರು. ನನ್ನ ಕುಟುಂಬ ಆಗಲಿ, ನಾಗರಾಜನ ಕುಟುಂಬ ಆಗಲಿ, ನನ್ನ ಸೌದಾಗರ ಕುಟುಂಬ ಆಗಲಿ, ನಾವು ಒಂದೇ ಕಡೆ ಇರ್ತಕ್ಕಂಥವ್ರು. ಇನ್ನೊರು ನಮ್ಮ ನದಾಫ್ ಸರ್ ಕುಟುಂಬ, ನಾವು ಒಟ್ಟಿಗೆ ಇರ್ತಕ್ಕಂಥವ್ರು, ಒಂದೇ ಕಡೆ ಇರ್ತಕ್ಕಂಥವ್ರು. ಯಾವುದೇ ಅವ್ರ ಮನೆಯಲ್ಲಿ ಹಬ್ಬ ಆದ್ರೆ ನಮ್ಮ ಮನೆಯವ್ರ ಸ್ವೀಟ್, ನಮ್ಮ ಮನೆಯಲ್ಲಿ ಹಬ್ಬ ಆದ್ರೆ ಅವ್ರ ಮನೆಯವ್ರ ಸ್ವೀಟ್. ಅದ್ರ ಸಂಪ್ರದಾಯ. ಮಣ್ಮಣ್ಣೆ ಅವರ ಬಂದವಳಿಗಿಂದ ಒಂದು ಕಡ್ಲಿ ಅದು ಬಂದು ನನಗೆ ಮಣ್ಣು ಪಡ್ಬೋದು. ಅಂದ್ರೆ ಯಾವುದೇ ಬಂದ್ರೆ ನಮ್ದೇ ಆದ, ಅವ್ರ ಕಡೆ ಏನಿದೆ ಅದು ನಮ್ಮ ಕಡೆ ನಾವು ಇರ್ತಕ್ಕಂಥ. ಅದು ಹಿಂಗಾಗಿ ಒಂದು ಅನ್ಯೋನ್ಯವಾಗಿರ್ತಕ್ಕಂಥ ಫ್ಯಾಮಿಲಿ ಸಂಬಂಧ ಇದೆ ನಮ್ದು. ಆ ಫ್ಯಾಮಿಲಿ ಸಂಬಂಧ ನಾವು ಎಲ್ಲೋ ಮರೆಯಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು 3 ಮಂದಿ ಡಿಸ್ಕಸ್ ಮಾಡಿ ನಮ್ಮ ಫ್ಯಾಮಿಲಿ ಪ್ರೋಗ್ರಾಮ್ ಹಾಕೊಂಡಿದ್ದೀವಿ. ಪ್ರತಿಯೊಂದು ಕಡೆ ನಾಗರಾಜ್ ಸರ್, ನಾನು, ಸೌದಾಗರ್ ಸರ್. ಹೀಗಾಗಿ ಅನ್ಯೋನ್ಯವಾಗಿರ್ತಕ್ಕಂಥ ನಮ್ಮ ಏನು ಕುಟುಂಬ ಇವತ್ತು ನಮ್ಮ ಎಲ್ಲ 3 ಮಂದಿ ಕುಟುಂಬದಲ್ಲಿ ನಮ್ಮ ಮಿಸಸ್ ಇದ್ದಾರೆ, ಸೌದಾಗರ್ ಮಿಸಸ್ ಇದ್ದಾರೆ, ನಮ್ಮ ನಾಗರಾಜ್ ಸರ್ ಕುಟುಂಬದ ನನಗೆ ಏನಂದ್ರೆ ಅವರ ಸೇವೆಯಿಂದ ನಿವೃತ್ತಿ ಆಗ್ತಾ ಅನ್ಸಾಗಿಲ್ಲ. ನಾವೆಲ್ಲ ಒಟ್ಟಿಗೆ ಇದ್ದವರು ಇನ್ನೂ ಒಟ್ಟಿಗೆ ಇರ್ತೀವಿ ನಾವು, ಯಾಕಂದ್ರೆ ಅದ ಒಂದು ಸಂಬಂಧ ನಮ್ಮ ಕಡೆ ಇರ್ತಕ್ಕಂಥದ್ದು. ಹೀಗಾಗಿ ಅವರ ಕುಟುಂಬ ದೇವರ ಅವರಿಗೆ ಆರೋಗ್ಯವಾಗಿ ಕೊಡಲಿ, ಅವ್ರ ಕುಟುಂಬ ಇನ್ನೂ ಹೆಚ್ಚು ಹೆಚ್ಚು ವರ್ಷ ಬದುಕಲಿ. ಅವ್ರ ಕುಟುಂಬದ ಜೊತೆಗೆ ಅವರ ಬ್ರದರ್ಸ್ ಬಂದಿದ್ದಾರೆ ಎಲ್ಲರೂ, ವಿಜಯನ ಬಂದಿದ್ದಾರೆ, ಸುರೇಶನ ಬಂದಿದ್ದಾರೆ, ಕುಟುಂಬ ಎಲ್ಲ ಬಂದಿದ್ದಾರೆ, ಜಯಶ್ರೀ ಮೇಡಮ್ ಅವರು ಬಂದಿದ್ದಾರೆ. ಅವರೆಲ್ಲರಿಗೂ ದೇವರ ಆಯುಷ್ಯ ಆರೋಗ್ಯ ಕೊಡಲಿ, ಸಂಪತ್ತು ಕೊಡಲಿ, ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ, ಸಮಾಜಕ್ಕೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಲಿ. ಇವೆಲ್ಲವನ್ನು ನಾನು ದೇವರಲ್ಲೇ ಅರ್ಪಿಸಿ ಈಗೇನು ಆಡಳಿತ ಮಂಡಳಿ ಬಂದಿರತಕ್ಕಂಥ ಸಾಕ್ಷಿ ಇವರೆಲ್ಲರಿಗೂ ನಾನು ವಂದಿಸಿ ಇನ್ನೂ ಹೆಚ್ಚು ಅವರ ಆರೋಗ್ಯದಲ್ಲಿ ಹೆಚ್ಚಿಗೆ ಒಂದು ಶಕ್ತಿ ಕೊಟ್ಟೆ ಅಂತಕ್ಕಂಥ ಭಾವನೆ ಅಂತ ಹೇಳಿ ಮತ್ತೊಮ್ಮೆ ನಾನು ದೇವರಲ್ಲಿ ಕೋರಿ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜೈನ ನಂತರ ಒಂದು ರಿಟೈರ್ಮೆಂಟ್ ಡೇಟ್ ಇಸ್ ಫಿಕ್ಸ್ಡ್. ವಕೀಲರಿಗೆ ಸಾವು ನಿಶ್ಚಿತ, ನೌಕರಿಗೆ ಸೇರಿದವರಿಗೆ ರಿಟೈರ್ಮೆಂಟ್ ನಿಶ್ಚಿತ. ಒನ್ ಡೇ ಆಫ್ಟರ್ ಕಂಪ್ಲೀಷನ್ ಆಫ್ 60 years ನೆಕ್ಸ್ಟ್ ಕಂಪ್ಲೀಟ್ ಡೇ. ಇದರಲ್ಲಿ
ಒಂದು ಒಳ್ಳೆಯ ನಮ್ಮ ಸಂಸ್ಥೆ, ಒಳ್ಳೆಯ ಉಪನ್ಯಾಸಕರು, ಒಳ್ಳೆಯ ನಮ್ಮ ಸಿಬ್ಬಂದಿಗಳು ನಿವೃತ್ತರಾಗ್ತಾ ಇದ್ದಾರೆ. ಶ್ರೀ ಡಾಕ್ಟರ್ ಎನ್ ವಿ ಗುರುಗಳವರು ಒಂದು ಒಳ್ಳೆಯ ಸ್ಟ್ಯಾಟಿಸ್ಟಿಕ್ನಲ್ಲಿ ಹೆಸರು ಗಳಿಸಿದಂಥ ಉಪನ್ಯಾಸಕರು. ಇವ್ರ ಕೈಯಲ್ಲಿ ಎಷ್ಟೋ ಜನ, ಎಷ್ಟೋ ವಿದ್ಯಾರ್ಥಿಗಳು ಕಲಿತು ಒಳ್ಳೆಯ ನೌಕರಿಯನ್ನು ಪಡ್ಕೊಂಡು ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ ಅಂತ ಇವರನ್ನು ನೆಲೆಸ್ತಾ ಇದ್ದಾರೆ. ಕುಟುಂಬಗಳನ್ನು ನಡೆಸ್ತಾರೆ ಆ ಮಕ್ಕಳು, ಆ ವಿದ್ಯಾರ್ಥಿಗಳು. ಏಕೆಂದ್ರೆ ಇವರಿಂದ ಕಲಿತು ಬಂದರು. ಅದೇ ಪ್ರಕಾರ ತಮ್ಮಲ್ಲಿ ಉಪನ್ಯಾಸಕರಿದ್ದೇನೆ. ತಾವು ಯಾವ ಮಟ್ಟ ನೀವು ಕಲಿಸ್ತೀರ ಆ ಮಟ್ಟ ಕಲಿತು ವಿದ್ಯಾರ್ಥಿಗಳನ್ನು ನಿಲ್ಲಿಸ್ತಾರೆ. ಸದಾ ನಿಮಗೆ ಪುಣ್ಯ ಕರ್ತವಂತ ಕೆಲಸ. ಈ ಸಂಸ್ಥೆ ಇವರಿಗೆ ಅವಕಾಶ ಮಾಡಿಕೊಡ್ತೀವಿ. ಈ ಸಂಸ್ಥೆಯೂ ಪುಣ್ಯ ಕೊಟ್ಟು ಇದಕ್ಕೆ ನಡೆಸ್ತಾರೆ. ನಾನು ಅವರಿಗೆ ಒಂದು ಮಾತು ಹೇಳಿದ್ರು, ತಮ್ಮ ಕುಟುಂಬ ನೆನೆಸ್ಕೊಂಡು ನಾನು ಸಕ್ಸಸ್ ಆಗಲಿಕ್ಕೆ ಪ್ರತಿ ಸಕ್ಸಸ್ ವಿಲ್ ಹ್ಯಾವ್ ವಾಟ್ ವುಮೆನ್ ಬಿಹೈಂಡ್ ದಟ್. ಲೈಕ್ವೈಸ್ he could have what he has remembered his wife as a successful woman and a great success. So ಒಂದು ಒಳ್ಳೆಯ ಪುಣ್ಯಸಕ್ಕಾಗಿ ಸಕ್ಸಸ್ ನಿಲ್ಲಿಸಿದ್ರು. ಪುಣ್ಯವಂತಿಕೆ ಮಾಡಿದೆ, ಪುಣ್ಯವಂತಿಕೆ ಅಷ್ಟೇ ಇವರು ಪುಣ್ಯವಂತರು. ಯಾಕಂದ್ರೆ ಅವರು ಬಹು ಕಾಡ್ಕೊಂಡು ಇವತ್ತು ಸಂಸ್ಥೆಗೆ ಕರೆಕ್ಟ್ ಟೈಮಿಗೆ ಕಳಿಸಿ, ಕರೆಕ್ಟ್ ನಾಷ್ಟ ಮಾಡಿಸಿ, ಕರೆಕ್ಟ್ ಮಾಡಿ, ಕರೆಕ್ಟ್ ಪೀರಿಯಡ್ ಅಟೆಂಡ್ ಆಗುವಂತ ಕಳಿಸಿದ್ರಿ. ಅದು ನಿಮ್ಮೊಂದು ಅದೇ ಪ್ರಕಾರ ಅವರು ತಾವು ಕೂಡ ಪೂರ್ಣರು. ಈಗ ರಿಟೈರ್ಡ್ ಆದ್ಮೇಲೆ ಈಗ ಸರ್ವಿಸಸ್ ಅವರು ಮನೆ ಮಳದಿ ಕಡೆಯವರು ಹೆಚ್ಚಿನ ಗಮನ ಹರಿಸಿ, ಅಷ್ಟೇ ಮನೆಯವ್ರಿಗೆ ಏನು ಮನೆಯಾಗ ಇರ್ತಿರ್ಲಿಲ್ಲ ಆದರೆ ಒಂದು ಹೋಗ್ತಿದ್ರಿ ಅವರು ಕೂಡ ಅವ್ರ ಕಡೆ ಗಮನ ಹರಿಸಿ ಗಂಡ ಹೆಂಡತಿ ಸುಖಕರವಾಗಿ ಜೀವಿಸಲಿ, ಮಕ್ಕಳು ತಾವು ಸುಖಕರವಾಗಿ ಜೀವಿಸಲಿ. ಅವರನ್ನು ನಾನು ಸಂಸ್ಥೆಪರವಾಗಿ ಶುಭಾಶಯ ಕೋರಿ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಆಮೇಲೆ ದೇವರು ಒಳ್ಳೆ ಅಂತೇಳಿ ಹಾರಿಸ್ತಾ ತಮ್ಮೆಲ್ಲರ ಪರವಾಗಿ ಸಂಸ್ಥೆ ಪರವಾಗಿ ನಾನು ಅವರಿಗೆ ಹಾರಿಸ್ತೇನೆ. ನಮ್ಮ ಜೀವನ ಒಳ್ಳೆಯದಾಗಲಿ, ನೆಮ್ಮದಿ ಸಿಗಲಿ, ನೆಮ್ಮದಿಯಿಂದ ಸುಖವಾಗಿ ಅವರು ಬಾಳಿ, ಅವರ ಜೀವನದಲ್ಲಿ ಹೆಚ್ಚಿನ ಆಯುಷ್ಯ ಕೊಳ್ಳಿ. ಯಾವ ಸಂಸ್ಥೆಗೆ ಅವರು ಸರ್ವಿಸ್ ಬೇಕಂದ್ರೆ ನಾವು ಹೇಳಿ ದಯವಿಟ್ಟು ತಾವು ಬರಬೇಕು. ಬಂದು ಸಂಸ್ಥೆಗೆ ಯಾವ ಪ್ರಕಾರ ತಾವು ನೀವು ನೆನೆಸಿದ್ರಿ ಅದೇ ಪ್ರಕಾರ ಸಂಸ್ಥೆ ಅಂದ್ರೆ ವಿದ್ಯಾರ್ಥಿ ವೃಂದ. ಆ ವಿದ್ಯಾರ್ಥಿ ವೃಂದಕ್ಕೆ ನಿಮ್ಮಿಂದ ಎಷ್ಟು ಮಂದಿ ರಿಟೈರ್ಡ್ ಆದಾಗ್ಯೂ ಕೂಡ ಬರ್ತೀರಿ ಅಂತ ಹೇಳಿ ನಮಗೆ ಹಾರಿಸಿ ತಮ್ಮೆಲ್ಲರೀಗ ನಮ್ಮ ಕಾಂಗ್ರ ಸಾಹೇಬರಿಗೆ ಬರ್ತಾ ಇದ್ದಾರೆ. ಇದೇ ಪ್ರಕಾರ ಅವರು ರಿಟೈರ್ ನಮಗೆಲ್ಲರಿಗೆ ಒಳ್ಳೆಯ ಕಾರ್ಯಕ್ರಮ ಹಾರಿಸ್ತಾ ಹೆಚ್ಚಿನ ವೇಳೆ ತಗೊಳ್ಳಾದೆ ತಮ್ಮೆಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ನಿಮ್ಮ ಧನ್ಯವಾದಗಳು.